ಆಹ್ವಾನಿತರಿಗೂ ನಮಸ್ಕಾರ ಮತ್ತು ಸ್ವಾಗತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿಯ ವತಿಯಿಂದ ಆಯೋಜಿಸಿರುವಂತಹ ಮಾನವಿಕ ವಿಷಯಗಳ ಅಧ್ಯಯನದ ಕುರಿತ ಈ ವೆಬಿನಾರ್ನ ಮೂರನೇ ದಿವಸವಾದ ಇವತ್ತಿನ ಅಧಿವೇಶನದ ವಿಷಯ ಕನ್ನಡ, ಭಾರತೀಯ ಇಂಗ್ಲಿಷ್ ಮತ್ತು ಬಹುಭಾಷಿಕತೆ. ಈ ಕುರಿತು ಇವತ್ತು ನಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ ಕನ್ನಡದ ಮಹತ್ವದ ಭಾಷಾ ಚಿಂತಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಎಸ್ ಎನ್ ಶ್ರೀಧರ್ ಅವರು. ಇವರ ಕಿರು ಪರಿಚಯವನ್ನ ನಾನೀಗ ಮಾಡ್ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಡಾಕ್ಟರ್ ಶ್ರೀಧರ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಬೆಂಗಳೂರು ಹಾಗೂ ಕೋಲಾರದಲ್ಲಿ ಮಾಡಿದ್ರು. ನಂತರ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ PUC ಮಾಡಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ BA ಆನರ್ಸ್ ಹಾಗೂ MA ಪದವಿಯನ್ನ ಪ್ರಥಮ ರ್ಯಾಂಕ್ ನೊಂದಿಗೆ ಪಡೆದಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಹಿಂದಿ ಹೇರಿಕೆಯ ವಿರುದ್ಧ ನಡೆದಂತ ಚಳುವಳಿಯಲ್ಲೂ ಕೂಡ ಪಾಲ್ಗೊಂಡಿರ್ತಾರೆ. ನಂತರ 2 ವರ್ಷ ಹೈದರಾಬಾದ್ನ ಇಂಗ್ಲಿಷ್ ಹಾಗೂ ವಿದೇಶಿ ಭಾಷಾ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ಶ್ರೀಯುತರು ಯೂನಿವರ್ಸಿಟಿ ಆಫ್ ಇಲಿನಾಯ್ USA ಇಲ್ಲಿಂದ ಭಾಷಾ ವಿಜ್ಞಾನದ ಮೇಲಿನ ಸಂಶೋಧನೆಗಾಗಿ PhD ಪದವಿ ಪಡೆದಿದ್ದಾರೆ. 1980ರಿಂದ ಈಚೆಗೆ ಸ್ಟೋನಿ ಬ್ರೂಕ್ ಯೂನಿವರ್ಸಿಟಿ ನ್ಯೂಯಾರ್ಕ್ ಇಲ್ಲಿ ಅಧ್ಯಾಪನ ವೃತ್ತಿಯಲ್ಲಿ ತೊಡಗಿದ್ದಾರೆ. ವೃತ್ತಿ ಜೀವನದಲ್ಲಿ ಇವರ ಸಾಧನೆಗಳು ಹಲವಾರಿವೆ. ಮುಖ್ಯವಾದ್ದನ್ನ ಹೇಳಬೇಕು ಅಂತಂದ್ರೆ ಸ್ಟೋನಿ ಬ್ರೂಕ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಸೌತ್ ಏಷ್ಯನ್ ಲ್ಯಾಂಗ್ವೇಜ್ ಅನಾಲಿಸಿಸ್ SALA ಸಹ ಸಂಸ್ಥಾಪಕರಾಗಿ ಹಲವಾರು ಮಹತ್ವದ ವಿಚಾರ ಸಂಕಿರಣಗಳನ್ನ ನಡೆಸಿದ್ದಾರೆ. 90ರ ದಶಕದಲ್ಲಿ ಸ್ಟೋನಿ ಬ್ರೂಕ್ ವಿಶ್ವವಿದ್ಯಾನಿಲಯದ ಏಷ್ಯನ್ ಸ್ಟಡೀಸ್ ಫ್ಯಾಕಲ್ಟಿ ಕಮಿಟಿಯನ್ನು ಮುನ್ನಡೆಸಿದ್ದಾರೆ. ನಂತರ ಡಿಪಾರ್ಟ್ಮೆಂಟ್ ಆಫ್ ಏಷ್ಯನ್ ಅಂಡ್ ಏಷ್ಯನ್ ಅಮೆರಿಕನ್ ಸ್ಟಡೀಸ್ ಸ್ಟೋನಿ ಬ್ರೂಕ್ ಯೂನಿವರ್ಸಿಟಿ ಇಲ್ಲಿಯ ಸಂಸ್ಥಾಪಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. 1989ರಲ್ಲಿ ಸ್ಟೋನಿ ಬ್ರೂಕ್ ನಲ್ಲಿ ಇಂಡಿಯಾ ಸೊಸೈಟಿಯನ್ನು ಆರಂಭಿಸಿ ಅದರ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 1997ರಲ್ಲಿ ಸ್ಟೋನಿ ಬ್ರೂಕ್ ನಲ್ಲಿ ಸೆಂಟರ್ ಫಾರ್ ಇಂಡಿಯಾ ಸ್ಟಡೀಸ್ ಅನ್ನು ಆರಂಭಿಸಿ ಅದರ ಸಂಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಮಹನೀಯರು ಸ್ಟೋನಿ ಬ್ರೂಕ್ ವಿಶ್ವವಿದ್ಯಾನಿಲಯದಲ್ಲಿ ಭಾಷಾಶಾಸ್ತ್ರ ಹಾಗೂ ಭಾರತೀಯ ಅಧ್ಯಯನದ ಪ್ರಾಧ್ಯಾಪಕರಾಗಿ ಹಾಗೂ ಸೆಂಟರ್ ಫಾರ್ ಇಂಡಿಯಾ ಸ್ಟಡೀಸ್ ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶ್ರೀಧರ್ ಅವರ ಮಹತ್ವದ ಕೃತಿಗಳಂದ್ರೆ ಕನ್ನಡ ಡಿಸ್ಕ್ರಿಪ್ಟಿವ್ ಗ್ರಾಮರ್, ಕಾಗ್ನಿಷನ್ ಅಂಡ್ ಸೆಂಟೆನ್ಸ್ ಪ್ರೊಡಕ್ಷನ್ ಅಕ್ರಾಸ್ ಲಿಂಗ್ವಿಸ್ಟಿಕ್ ಸ್ಟಡಿ ಹಾಗೂ ಇಂದಿನ ಕನ್ನಡ. ಇಷ್ಟಲ್ಲದೆ ಭಾರತೀಯ ಸಂಸ್ಕೃತಿಯ ಕುರಿತ ಮಹತ್ವದ ಚಿಂತನೆಗಳನ್ನು ಒಳಗೊಂಡ ಅನನ್ಯ, ಅ ಪೋರ್ಟ್ರೇಟ್ ಆಫ್ ಇಂಡಿಯಾ ಹಾಗೂ ಭಾಷೆಯ ಕುರಿತ ಚಿಂತನೆಗಳನ್ನು ಒಳಗೊಂಡ ಲ್ಯಾಂಗ್ವೇಜ್ ಇನ್ ಸೌತ್ ಏಷ್ಯಾ ಈ ಕೃತಿಗಳನ್ನ ಸಂಪಾದಿಸಿರ್ತಾರೆ. ಜೊತೆಗೆ ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ, ಸಂಶೋಧನೆಯ ಅವಧಿಯಲ್ಲಿ ಭಾಷಾಶಾಸ್ತ್ರ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನ ಪ್ರಕಟಿಸಿರ್ತಾರೆ. ಇವರ ಅಧ್ಯಯನ ಕ್ಷೇತ್ರಗಳು ಹಲವಾರಿವೆ. ಬಹುಭಾಷಿಕತೆ, ಇಂಗ್ಲಿಷ್ ಕನ್ನಡದ ನಡುವಿನ ಕೊಡುಕೊಳ್ಳುವಿಕೆ, ಮನೋವೈಜ್ಞಾನಿಕ ಭಾಷಾ ವಿಜ್ಞಾನ, ವರ್ಲ್ಡ್ ಇಂಗ್ಲಿಷಸ್ ಈ ಕುರಿತು ಅವರ ಮಹತ್ವದ ಸಂಶೋಧನೆಗಳು ಇದುವರೆಗೆ ಪ್ರಕಟಗೊಂಡಿವೆ. ಪ್ರಸ್ತುತ ಡಾಕ್ಟರ್ ಶ್ರೀಧರ್ ಅವರು ಕುಮಾರವ್ಯಾಸ ಭಾರತದ ಅನುವಾದ ಕಾರ್ಯದಲ್ಲಿ ಕೂಡ ತೊಡ್ಕೊಂಡಿರ್ತಾರೆ. ಇಂತಹ ಬಹುಶ್ರುತ ವಿದ್ವಾಂಸರು ಇವತ್ತು ನಮ್ಮ ಜೊತೆಗಿರೋದು ನಮ್ಮ ಸುಕೃತ ಅಂತ ಭಾವಿಸ್ತೇನೆ. ಈಗ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಶ್ರೀಧರ್ ಇವರನ್ನ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಒಳ್ಳೆಯ ಪರಿಚಯ ಮಾಡಿಕೊಟ್ಟ ಪ್ರೊಫೆಸರ್ ಶ್ರೀಧರ್ ಅವರಿಗೆ ನನ್ನ ಧನ್ಯವಾದಗಳು. ನಾನು ಹೇಗೆ ಶುರು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಉಪಸ್ಥಿತರಿರೋ ಈ ವೆಬಿನಾರ್ನಲ್ಲಿ ಉಪಸ್ಥಿತರಾಗಿರುವಂತಹ ತಮ್ಮೆಲ್ಲರಿಗೂ ಸಾಕಷ್ಟು ಅನುಭವ ಇರೋದ್ರಿಂದ ಎಷ್ಟು ಬ್ಯಾಕ್ಗ್ರೌಂಡ್ ಇಂದ ಕೊಡಬೇಕು ಮತ್ತು ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ನೋದು ಸ್ವಲ್ಪ ಕಷ್ಟ. ಆದ್ರೂ ನನಗೆ ತಿಳಿದ ಮಟ್ಟಿಗೆ ಮಾಡ್ತೀನಿ. ನಿಮಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಕಾಮೆಂಟ್ಸ್ ಇದ್ರೆ ಈ ಚಾಟ್ ಇದನ್ನು ಉಪಯೋಗಿಸಿ ನೀವು ಪ್ರಶ್ನೆಗಳು ಕೇಳ್ಬೋದು. ಶ್ರೀಧರ್ ಅವರು ಅದನ್ನ ಮಾಡರೇಟ್ ಮಾಡಿ ನನಗೆ ತಿಳಿಸ್ಬೋದು. ಸೊ ನಾನು ಪೂರ್ತಿ ಮಾತಾಡೋ ತನಕ ಕಾಯ್ಬೇಕಾದ ಅವಶ್ಯಕತೆ ಏನಿಲ್ಲ. ಮಧ್ಯದಲ್ಲಿ ಬೇಕಾದ್ರೆ ನನ್ನ ನಿಲ್ಲಿಸಿ ಈ ಪ್ರಶ್ನೆಗಳನ್ನ ಮತ್ತು ಟೀಕೆಗಳನ್ನ ರವಾನಿಸ್ಬೋದು. ಸೊ ಎಲ್ಲಿಂದ ಶುರು ಮಾಡ್ಲಿ? ಒಂದೆರಡು ನನ್ನ ಬಗ್ಗೆನೇ ಒಂದೆರಡು ಮಾತು ಆಡಿದ್ರೆ ಅದು ಅಪ್ರಸ್ತುತವಾಗಲಾರದು ಅಂತ ಅಂದ್ಕೊಂಡಿದ್ದೇನೆ. ಒಂದೇನಂತಂದ್ರೆ, ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ಬೆಳೆದಿದ್ದು ಕೋಲಾರದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮತ್ತು ಶಿವಮೊಗ್ಗದಲ್ಲೇನೆ. ಸೊ ಗೌರ್ಮೆಂಟ್ ಹೈಸ್ಕೂಲ್ಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿದ್ದು ನಾನು, ಮತ್ತು ಗೌರ್ಮೆಂಟ್ ಕಾಲೇಜಿಗೂ ಕೂಡ ಹೋಗಿದ್ದೆ. ಈ ಸಹ್ಯಾದ್ರಿ ಕಾಲೇಜು ಮತ್ತು ಸೆಂಟ್ರಲ್ ಕಾಲೇಜು ಬೆಂಗಳೂರಿನಲ್ಲಿ. ಹಾಗೆ ಸೊ ನನಗೆ ಕರ್ನಾಟಕದ ದೊಡ್ಡ ಊರುಗಳು ಅಷ್ಟೇ ಅಲ್ಲದೆ
ಸಣ್ಣ ಊರುಗಳ ಪರಿಚಯನೂ ಸ್ವಲ್ಪ ಇದೆ. ಅದಲ್ಲದೆ ಈಗ 47 ವರ್ಷದಿಂದ ಅಮೆರಿಕಾದಲ್ಲಿ ಇದ್ದೀನಿ. ಆದ್ರೆ ಪ್ರತಿ ವರ್ಷ 1 ಅಥವಾ 2 ಸರ್ತಿ ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ ಬಂದು ಅಲ್ಲಿ 1-2 ತಿಂಗಳು ಇದ್ದು ಬರ್ತೀನಿ. ನಮ್ಮ ಸ್ನೇಹಿತರುಗಳು, ಸಹೋದ್ಯೋಗಿಗಳು ಅವ್ರ ಜೊತೆ ಎಲ್ಲಾನು ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಈ ಆ ಕರ್ನಾಟಕದ ಅಕಾಡೆಮಿಕ್ ಸಂದರ್ಭ ಮತ್ತು ಭಾಷಿಕ ಸಂದರ್ಭ, ಸಾಮಾಜಿಕ ಸಂದರ್ಭ, ಇವುಗಳು ಎಲ್ಲದರ ಆತ್ಮೀಯ ಪರಿಚಯ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಆದರೆ ಸ್ಥೂಲವಾದ ಪರಿಚಯ ಒಂದು ಸ್ವಲ್ಪ ಇದೆ ಅಂತ ಹೇಳ್ಬೋದು. ಬಟ್ ಅಲ್ಲಿಯ ಮುಖ್ಯವಾದ ಸಮಸ್ಯೆಗಳು ಏನಿದೆ ಅಂತ ಆದ್ರೂ ಒಂದು ಸ್ವಲ್ಪ ಗೊತ್ತಿರ್ಬೋದು, ಉತ್ತರಗಳಿಲ್ಲದೆ ಇದ್ರು ಕೂಡ. ಸೊ ಅದನ್ನ ಇವತ್ತು ವಿಚಾರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯ ತುಂಬಾ ಚೆನ್ನಾಗಿದೆ. ಮಾನವಿಕಗಳು ಮತ್ತು ನಮ್ಮ ಸಂದರ್ಭದಲ್ಲಿ ಹೇಗೆ ಭಾಷಾ ವಿಜ್ಞಾನ ಅದಕ್ಕೆ ಸಂಬಂಧಿಸಿದಂತೆ ನಾವು ಅದನ್ನ ರಿಲೇಟ್ ಮಾಡ್ಕೋಬಹುದು. ಸೊ ಅವುಗಳನ್ನು ಕುರಿತು ಒಂದು ಸ್ವಲ್ಪ ಮಾತಾಡ್ತೀನಿ. ಎಲ್ಲದಕ್ಕೂ ಮುಂಚೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ತುಂಬಾ ಒಳ್ಳೆಯ ಅಭ್ಯಾಸ ಇದೆ. ಏನಂದ್ರೆ, ಯಾವುದೇ ಉಪನ್ಯಾಸ ಮಾಡೋದಕ್ಕೆ ಮೊದಲು ಉಪನ್ಯಾಸಕರು ತಮ್ಮ ಗುರುಗಳನ್ನ ನೆನಪಿಸ್ಕೋತಾರೆ. ಶ್ರೀ ಗುರುಭ್ಯೋ ನಮಃ ಅಂತಂದ್ಬಿಟ್ಟೇನೆ ಶುರು ಮಾಡೋದು. ಯಾಕೆಂದ್ರೆ ನಾವು ಇವತ್ತು ಏನಾಗಿದ್ದೀವೋ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ತಂದೆ ತಾಯಿಗಳನ್ನ ಬಿಟ್ರೆ ನಮ್ಮ ಗುರುಗಳು. ಸೊ ನಾನು ಅಷ್ಟೇ ನನ್ನ ಬೆಳವಣಿಗೆಗೆ ತುಂಬಾ ಮುಖ್ಯವಾದಂತಹ ನಮ್ಮ ಗುರುಗಳನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಒಳ್ಳೊಳ್ಳೆ ಗುರುಗಳ ಜೊತೆಗೆ ಓದುವ ಒಂದು ಸದವಕಾಶ ಇತ್ತು. ಸೊ ಅದರಿಂದ ನಾನು ತುಂಬಾ ಲಾಭ ಪಡ್ಕೊಂಡಿದ್ದೀನಿ. ಬೆಂಗಳೂರಿನಲ್ಲಿ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ನಾಟಕ ಎಲ್ಲ ಬರಿತಾ ಇದ್ರು. ಅದೊಂದು ಇಂಗ್ಲಿಷ್ ಪ್ರೊಫೆಸರ್ ಆಗಿತ್ತು. ಎಸ್ ರಾಮಸ್ವಾಮಿ ಅಂತ ಅಂದ್ಬಿಟ್ಟು, ಜೊತೆಗೆ ಪಿ ಲಂಕೇಶ್, ಅದು ಎಲ್ಲರಿಗೂ ಗೊತ್ತಿದ್ದಂಗೆ. ಆಮೇಲೆ ಅಮೆರಿಕಾದಲ್ಲಿ ಪ್ರೊಫೆಸರ್ ಕಾಚ್ರು ಅಂತ ಅಂದ್ಬಿಟ್ಟು, ಬೆಂಗಳೂರಿನಲ್ಲೇನೆ WWS ಭಾಸ್ಕರ್ ಅಂತ ಅಂದ್ಬಿಟ್ಟು. ಹೀಗಾಗಿ ಅದಲ್ಲದೆ ನಾನು ಓದ್ತಾ ಇರುವಾಗ್ಲೇನೆ ಇವರು YNK ಅಂತ ಅಂದ್ಬಿಟ್ಟು ಪ್ರಜಾವಾಣಿನಲ್ಲಿ ಸಂಪಾದಕರಾಗಿದ್ರು. ಬಹಳ ಮೇಧಾವಿಗಳು, ಅವರ ಸಂಪರ್ಕ ಆಯ್ತು. ಆಮೇಲೆ ಗಿರೀಶ್ ಕಾರ್ನಾಡು ಅಂತ ದೊಡ್ಡ ದೊಡ್ಡ ವಿದ್ವಾಂಸರುಗಳ ಜೊತೆಗೆ ಓಡಾಡೋದು, ಅವರನ್ನ ಇಲ್ಲಿ ಕರೆಸ್ಕೊಳ್ಳೋದಕ್ಕೆ ಎಲ್ಲಾನು ಸಾಧ್ಯವಾಯಿತು. ಸೊ ಹಾಗಾಗಿ ಅಂತಹ ದೊಡ್ಡ ದೊಡ್ಡ ಮನುಷ್ಯರ ಪ್ರಭಾವದಿಂದ ನಾನು ಇವಾಗ ಏನು ಕೆಲಸ ಮಾಡೋದಕ್ಕೆ ಸಾಧ್ಯವಾಗಿದೆಯೋ ಅದಾಗಿದೆ. ಅದರಿಂದ ಅವರನ್ನ ನೆನೆಸ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಕೃತಜ್ಞತೆಯಿಂದ ನೆನೆಸ್ಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಅಂತ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಒಂದು ದರ್ಪ ಬರಲ್ಲ, ಆಮೇಲೆ ನಮ್ಮ ಜಂಬ ಕಡಿಮೆ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಈಗ 3 ವಿಷಯಗಳನ್ನು ಕೊಟ್ಟಿದ್ದೆ. ಒಂದು ಕನ್ನಡ, 2ನೇದು ಬಹುಭಾಷಿಕತೆ ಮತ್ತು 3ನೇದು ಇಂಡಿಯನ್ ಇಂಗ್ಲಿಷ್. ನಾನು ಭಾಷಾ ವಿಜ್ಞಾನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ. ಸೊ ಅದರಲ್ಲಿ ಈ 3 ತುಂಬಾ ಮುಖ್ಯವಾದದ್ದು. ಅದು ಅಲ್ಲದೆ ಈ 3 ವಿಷಯಗಳು ನಿಮಗೆ ಆಸಕ್ತಿ ಆಗ್ಬೋದು ಅಂತ ಅನ್ಕೊಂಡು ಅವುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು 4 ಮಾತಾಡೋಣ ಅಂತ. ಇದನ್ನ ಯಾವ ಆರ್ಡರ್ ಅಲ್ಲಿ ತಗೋಬೇಕು ಅಂತ ಅನ್ನೋದು ನನಗೆ ಇವಾಗಲೂ ಕೂಡ ಐ ಆಮ್ ನಾಟ್ ವೆರಿ ಕ್ಲಿಯರ್. ಆದ್ರೂ ಐ ವಿಲ್ ಟ್ರೈ. ಇವಾಗ ಸುಮಾರು ಎಷ್ಟು ಜನ ಇದ್ದಾರೆ ಸಮಯ ಇದರಲ್ಲಿ? ಶ್ರೀಧರ್ ಸರ್, ಸದ್ಯಕ್ಕೆ 41 ಜನ ಇದ್ದೇವೆ ಸರ್ ನಾವು.
ಓಕೆ. ಸೊ ಇವರಲ್ಲಿ ಮೋಸ್ಟ್ಲಿ ಕಾಲೇಜ್ ಟೀಚರ್ಸ್ ಅಲ್ವಾ? ಹೌದು ಸರ್. ಓಕೆ. ಎಲ್ಲರೂ ಕಾಲೇಜ್ ಪ್ರೊಫೆಸರ್ಸ್, ರಿಸರ್ಚ್ ಸ್ಕಾಲರ್ಸ್ ಒಂದಷ್ಟು ಜನ, ಗವರ್ಮೆಂಟ್ ಟೀಚರ್ಸ್, ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸ್ ಒಂದಿಬ್ರು ಮೂವರಿದ್ದಾರೆ. ವೆರಿ ಗುಡ್. ಸೊ ನಾನು ಕನ್ನಡದಲ್ಲೇ ಮಾತಾಡ್ಬೋದಾ ಅಥವಾ ಕನ್ನಡ ಇಂಗ್ಲಿಷ್ ಎರಡು ಸೇರಿಸ್ಕೊಂಡು ಮಾತಾಡ್ಬೋದಾ? ಸರ್ ಕನ್ನಡ ಇಂಗ್ಲಿಷ್ ಹೇಗಾದ್ರೂ ಸರಿ. ಓಕೆ, ಹಾಗೆ ಆಗ್ಲಿ. ಸೊ ನಾನು ಮಾತಾಡ್ತಿರೋದು ನಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ತಾನೆ? ಕೇಳಿಸುತ್ತಾ ನಾನು ಹೇಳ್ತಾ ಇರೋದು? ಓಕೆ, ಗುಡ್. ಯಾ, ಆಲ್ ರೈಟ್. ಸೊ ಇವಾಗ ಹಲೋ. ಯಾ, ಓಕೆ. ಹಾ ಸರ್. ಸೊ ನಮ್ಮ ಬಹುಭಾಷಿಕತೆಯಿಂದ ಶುರು ಮಾಡೋಣ. ಕನ್ನಡದಲ್ಲಿ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನೇ ತಗೊಂಡ್ರು ಕೂಡ ಹಲ್ಮಿಡಿ ಶಾಸನದಿಂದಾನೇ ಹಿಡಿದು, ಅಂದ್ರೆ ಸುಮಾರು ಕ್ರಿಸ್ತಶಕ 450 ಅಂತ ಹೇಳ್ತಾರೆ. ಶೆಟ್ಟರ್ ಅವ್ರ ಪ್ರಕಾರ ಅದಕ್ಕೂ ಹಿಂದಿನ ಒಂದು ಶಾಸನ ಇದೆ, ಒಂದು 200 ವರ್ಷದ ಹಿಂದಿಂದು ಅಂತಂದ್ರೆ. ಅದರಲ್ಲೇನೆ ಕನ್ನಡ ಮತ್ತು ಸಂಸ್ಕೃತ ಎರಡು ಸೇರಿರೋದು ಕಾಣುತ್ತೆ. ಆಮೇಲೆ ಕನ್ನಡದಲ್ಲಿ ಜೈನರ ಪ್ರಭಾವ ಜಾಸ್ತಿ ಕನ್ನಡ ಸಾಹಿತ್ಯದಲ್ಲಿ. ಸೊ ಅದರಿಂದ ಪ್ರಾಕೃತ ಭಾಷೆಯ ಶಬ್ದಗಳು ಕನ್ನಡಕ್ಕೆ ಸಾಕಷ್ಟು ಬಂದಿವೆ, ಸಾವಿರಾರು ಶಬ್ದಗಳು. ಅದು ಅಲ್ಲದೆ ಜೊತೆಗೆ ಈ ಕಳೆದ ಒಂದು 700-800 ವರ್ಷಗಳ ಸಂಪರ್ಕದಿಂದ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯ ಶಬ್ದಗಳು ಉರ್ದು ಮೂಲಕ ಸಾಕಷ್ಟು ಬಂದಿವೆ. ಜೊತೆಗೆ ಮರಾಠಿ ಭಾಷೆಯ ಶಬ್ದಗಳು ಕೂಡ ಬಂದಿವೆ. ಕುಮಾರವ್ಯಾಸನಲ್ಲೇನೆ ನೀವು ಬೇಕಾದಷ್ಟು ನೋಡ್ಬೋದು. ಶಂಭಾ ಜೋಶಿ ಅವರು ಅದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಆಮೇಲೆ ಕಳೆದ 150 ವರ್ಷಗಳಲ್ಲಿ ಇಂಗ್ಲಿಶಿನ ಪ್ರಭಾವ ಸಾಕಷ್ಟು ಆಗಿರೋದು ಎಲ್ಲರಿಗೂ ಗೊತ್ತಿರೋದು. ಅಂದ್ರೆ ಕನ್ನಡ ಎಷ್ಟು ಬೇರೆ ಬೇರೆ ಭಾಷೆಗಳಿಂದ ಪ್ರಭಾವಿತವಾಗಿ ಅವುಗಳ ಶಕ್ತಿಯನ್ನ ತನ್ನದಾಗಿಸಿಕೊಂಡು ಅರಗಿಸಿಕೊಂಡು ಬಲಿಷ್ಠವಾಗಿ ಬೆಳೆದಿದೆ ಅಂತಂದ್ಬಿಟ್ಟು ಅದನ್ನ ನಾವು ಜ್ಞಾಪಿಸ್ಕೊಳ್ಬೋದು. ಕನ್ನಡ ಇಂದು ಒಂದು ಪಕ್ವವಾದ ಭಾಷೆಯಾಗಿ ಹೊರಬಂದಿದೆ. ಪಕ್ವ ಅಂತಂದ್ರೆ ಏನು? ಬೆಳೆದಿರುವ ಭಾಷೆ ಅಂತ. ಡೆವಲಪ್ಡ್ ಲ್ಯಾಂಗ್ವೇಜ್. ಡೆವಲಪಿಂಗ್ ಅಂತಷ್ಟೇ ಅಲ್ಲ, ಡೆವಲಪ್ಡ್ ಲ್ಯಾಂಗ್ವೇಜ್. ಯಾಕೆ ನಾನು ಡೆವಲಪ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ನೀವು ಕನ್ನಡದ ವರ್ತಮಾನ ಪತ್ರಿಕೆಗಳಲ್ಲಿ ಅಥವಾ ವಿದ್ವತ್ ಪತ್ರಿಕೆಗಳಲ್ಲಿ ಅಥವಾ ಮಾಮೂಲಿ ಈ ಪಾಪ್ಯುಲರ್ ಪತ್ರಿಕೆಗಳನ್ನ, ಇವಾಗ ಸಮಾಜಮುಖಿ ಅಂತದೆಲ್ಲ ಇದೆಯಲ್ಲ, ಅದನ್ನು ನೋಡಿದ್ರು ಕೂಡ ಅದರಲ್ಲಿ ಅದ್ಭುತವಾದ ಆರ್ಟಿಕಲ್ಸ್ ಬರುತ್ತೆ. ಲಂಕೇಶ್ ಪತ್ರಿಕೆಯಿಂದ ಶುರು ಆಯ್ತಿದ್ದು. ಸುಮಾರು 1970ನೇ ದಶಕದಲ್ಲಿ. ಆಮೇಲೆ ಅದಕ್ಕಿಂತ ಮುಂಚೆ ಪ್ರಬುದ್ಧ ಕರ್ನಾಟಕ ಅಂತಂದ್ಬಿಟ್ಟು ಮೈಸೂರು ಯೂನಿವರ್ಸಿಟಿಯಿಂದ ಒಂದು ಅದ್ಭುತವಾದ ವಿದ್ವತ್ ಪತ್ರಿಕೆ ಬರ್ತಾ ಇತ್ತು. ಅದರಿಂದ ಆಮೇಲೆ ಧಾರವಾಡದ ವಿದ್ಯಾವರ್ಧಕ ಸಂಘ ಮತ್ತು ಕರ್ನಾಟಕ ಯೂನಿವರ್ಸಿಟಿ, ಅವುಗಳಲ್ಲೂ ಕೂಡ ಸಾಕಷ್ಟು ಸಂಶೋಧನಾತ್ಮಕವಾದ ಪ್ರಬಂಧಗಳೆಲ್ಲ ಬರ್ತಾ ಇತ್ತು. ಸೊ ಇವುಗಳು ಈಗ ನಾಗೇಶ್ ಹೆಗ್ಡೆ ಅಂತವರು ಮೆಡಿಸಿನ್ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ಆಮೇಲೆ GK ಬೇಕಾದಷ್ಟು ಅದ್ಭುತವಾದ ಸಂಶೋಧನಾತ್ಮಕವಾದ ಬರಹಗಳನ್ನ ಕನ್ನಡದಲ್ಲಿ ಬರಿತಾ ಇದ್ದಾರೆ. ಅದು ಅಲ್ಲದೆ ಜೊತೆಗೆ ಈ ಸಮಾಜಶಾಸ್ತ್ರಜ್ಞರು ಚಂದ್ರಶೇಖರ್ ಅಂತವರು, ರಾಜಶೇಖರ್ ಅಂತವರು, ಸೊ ಅವರೆಲ್ಲರನ್ನು ಬ್ಯೂಟಿಫುಲ್ ಆಗಿ ಕನ್ನಡದಲ್ಲಿ ಬರಿತಾ ಇದ್ದಾರೆ. ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ KV ನಾರಾಯಣ ಅಂತವರು ಅದ್ಭುತವಾಗಿ ಕನ್ನಡದ ಮೇಟಿ ಮಲ್ಲಿಕಾರ್ಜುನ ಅವರೆಲ್ಲರೂ ಬಹಳ ಬ್ಯೂಟಿಫುಲ್ ಆಗಿ ಕನ್ನಡದಲ್ಲಿ ಬರಿತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಕೀಯದ ಬಗ್ಗೆ ಆಗ್ಲಿ, ವೈದ್ಯಕೀಯದ ಬಗ್ಗೆ ಆಗ್ಲಿ, ಭಾಷಾ ವಿಜ್ಞಾನದ ಬಗ್ಗೆ ಆಗ್ಲಿ, ಸಮಾಜಶಾಸ್ತ್ರಗಳ ಬಗ್ಗೆ ಆಗ್ಲಿ, ಯಾವುದೇ ವಿಚಾರ ತಗೊಂಡ್ರು ಕೂಡ ಅವುಗಳ ಬಗ್ಗೆ ಪ್ರಬುದ್ಧವಾಗಿ ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯ ಇದೆ ಇವತ್ತು. ಅಂದ್ರೆ ಕನ್ನಡ ಅಷ್ಟು ಬಲಿಷ್ಠವಾಗಿ ಬೆಳೆದಿದೆ ಅಂತ.
ಅಂದ್ರೆ ಬಲಿಷ್ಠವಾಗಿ ಬೆಳೆಯೋದು ಅಂತಂದ್ರೆ ಕೇವಲ ಪದಗಳು ಇರೋದಷ್ಟೇ ಅಲ್ಲ, ಪದಗಳ ಜೊತೆಗೆ ಪದ ವಿನ್ಯಾಸ ಬೇಕಾಗತ್ತೆ ಮತ್ತು ವಾಕ್ಯ ರಚನೆಯ ಆಯಾಮಗಳು ಬೇಕಾಗತ್ತೆ. ಸೊ ಅವುಗಳೆಲ್ಲ ಬಂದಿದೆ ಇವಾಗ. ಇಂಗ್ಲಿಷ್ ನಲ್ಲಿ ಒಂದು ಎಕಾನಮಿಸ್ಟ್ ಆಗ್ಲಿ, ಗಾರ್ಡಿಯನ್ ಆಗ್ಲಿ, ನ್ಯೂಯಾರ್ಕ್ ಟೈಮ್ಸ್ ಆಗ್ಲಿ, ನ್ಯೂಯಾರ್ಕರ್ ಆಗ್ಲಿ, ಅಂತ ಅದ್ಭುತವಾದ ಜಾಗತಿಕ ಮಟ್ಟದ ಪತ್ರಿಕೆಗಳು, ಅವುಗಳಲ್ಲಿ ಬರುವಂತಹ ಲೇಖನಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಅಂತಾಗ್ಲಿ, ಅಥವಾ ಅದೇ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಬರಿಬೇಕು ಅಂತಾದ್ರೆ ಇಷ್ಟಪಟ್ರೆ ಅದು ಇವತ್ತು ಸಾಧ್ಯ ಇದೆ. ಅದಕ್ಕೇನೆ ಭಾಷಾ ಬೆಳವಣಿಗೆ ಅಂತ ಹೇಳೋದು. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಾರಲ್ಲ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಂದ್ರೆ ಪ್ರಪಂಚದ ಮುಂದುವರಿದ ಭಾಷೆಗಳಲ್ಲಿ ಯಾವ ರೀತಿಯ ವಿಚಾರಗಳನ್ನ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯವಾಗುತ್ತೋ ಅವುಗಳನ್ನ ನಮ್ಮ ಭಾಷೆಯಲ್ಲೂ ಮಾಡೋದಕ್ಕೆ ಸಾಧ್ಯವಾದರೆ ಅದಕ್ಕೆ ಬೆಳೆದ ಭಾಷೆ ಅಂತ ಹೇಳ್ತಾರೆ. ಇದು ಟೆಕ್ನಿಕಲ್ ಡೆಫಿನಿಷನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಸೊ ಆ ದೃಷ್ಟಿಯಿಂದ ನಮ್ಮ ಭಾಷೆ ಬೆಳೆದ ಭಾಷೆ ಅಂತ ಅನ್ಕೋಬಹುದು. ಹಾಗಂತಂದ್ ಮಾತ್ರಕ್ಕೆ ಅದು ಎಲ್ಲ ರೀತಿಯಲ್ಲೂ ಬೆಳೆದ ಭಾಷೆ ಅಂತ ಹೇಳೋದು ಕಷ್ಟ. ಹೇಗೆ? ಒಂದು 2 ಉದಾಹರಣೆಗಳನ್ನು ತಗೊಳ್ಳೋಣ. ಒಂದು ವೈದ್ಯಕೀಯಕ್ಕೆ ಸಂಬಂಧಿಸಿದ. ಇವತ್ತು ಪ್ರಪಂಚದಲ್ಲಿ ವೈದ್ಯಕೀಯ ಇದು ಹೆಲ್ತ್ ಸೈನ್ಸಸ್, ಮೆಡಿಕಲ್ ಸೈನ್ಸಸ್, ಬಯೋಲಾಜಿಕಲ್ ಸೈನ್ಸಸ್ ಮತ್ತು ಎಸ್ಪೆಷಲಿ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದಂತಾಗಲಿ, ನ್ಯೂರಾಲಜಿಗೆ ಸಂಬಂಧಪಟ್ಟಿದಂತೆ ಆಗಲಿ, ಅಥವಾ ಬಯೋಕೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಆಗಲಿ, DNA ಆಗಲಿ, RNA ರಿಸರ್ಚ್ ಆಗಲಿ, ಆಮೇಲೆ ಇದು MRI ಸಂಬಂಧಿಸಿದಾಗ್ಲಿ, ಫಂಕ್ಷನಲ್ FMRI ಅಂತಾರಲ್ಲ. ಸೊ ಆ ಥರದ್ದು ವಿಜ್ಞಾನ ಅದ್ಭುತವಾಗಿ ಮತ್ತು ಪ್ರಚಂಡವಾಗಿ ಬೆಳೆದ್ಬಿಟ್ಟಿದೆ. ಎಲ್ಲ ಕಡೆ ದೊಡ್ಡ ದೊಡ್ಡ ಸಂಶೋಧನೆಗಳಾಗ್ತಾ ಇದೆ. ಜರ್ಮನಿನಲ್ಲಾಗ್ಲಿ, ಜಪಾನ್ನಲ್ಲಾಗ್ಲಿ, ಇಂಗ್ಲೆಂಡಲ್ಲಾಗ್ಲಿ, ಅಮೆರಿಕದಲ್ಲಾಗ್ಲಿ, ಚೈನಾದಲ್ಲಾಗ್ಲಿ, ಆಮೇಲೆ ನಮ್ಮ ಭಾರತದಲ್ಲೇನೆ ಹೈದರಾಬಾದಿನ CCMB ಅಂತಿದೆ ನೋಡಿ, ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ, ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ನೋಡಿ, IISc ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್. ಸೊ ಆ ತರದ ಜಾಗಗಳಲ್ಲಿ ಅದ್ಭುತವಾದ ಪ್ರಚಂಡವಾದ ರಿಸರ್ಚ್ ನಡೀತಾ ಇದೆ ವೈದ್ಯಕೀಯಕ್ಕೆ ಸಂಬಂಧಿಸಿದ, ಬಯೋಕೆಮಿಸ್ಟ್ರಿ ಎಸ್ಪೆಷಲಿ. ಆ ಥರದ್ದನ್ನ ನಾವು ಕನ್ನಡದ ಮೂಲಕ ಕಲಿಸ್ಬೇಕು ಅಂತಂದ್ರೆ, ಅಥವಾ ಕನ್ನಡದಲ್ಲಿ ಆ ಥರದ ವಿಚಾರಗಳ ಬಗ್ಗೆ ಬರಿಬೇಕು ಅಂತಂದ್ರೆ ಕಷ್ಟ ಇದೆ. 2 ರೀತಿಯಲ್ಲಿ ನಾನು ಹೇಳಿದಾಗೆ. ಒಂದು, ಶಬ್ದ ಸಂಪತ್ತಿನ ದೃಷ್ಟಿಯಿಂದ ಅವುಗಳಿಗೆ ಈ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಆದ ಸಂಕೀರ್ಣವಾದಂತಹ ವಿಚಾರಗಳಿಗೆ ಸಂವಾದಿಯಾದಂತಹ ಕನ್ನಡ ಪದಗಳಿಲ್ಲ. ಸೊ ಇವತ್ತಿನ ದಿವಸ ನೀವು ಮೆಡಿಕಲ್ ಕಾಲೇಜ್ನಲ್ಲಿ ಮೆಡಿಸಿನ್ ಬಗ್ಗೆ ಪಾಠ ಹೇಳ್ಕೊಡ್ಬೇಕು ಅಂತಂದ್ರೆ ಅದು ಇಂಗ್ಲಿಷ್ ಮೀಡಿಯಂ ಮೂಲಕ ಹೇಳ್ಕೊಡ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಅದು ಕೇವಲ ಕರ್ನಾಟಕದೊಂದೇ ಅಲ್ಲ, ಇಡೀ ಪ್ರಪಂಚದ, ಇಡೀ ಇಂಡಿಯಾದ ಪ್ರಾಬ್ಲಮ್. ಇಂಡಿಯಾದಲ್ಲಿ ಎಲ್ಲ ಭಾಷೆಗಳಲ್ಲೂ ಈ ಹೈಯರ್ ಎಜುಕೇಶನ್, ಅದರಲ್ಲೂ ಸೈನ್ಸ್ ಅಲ್ಲಿ, ಟೆಕ್ನಾಲಜಿನಲ್ಲಿ ಇಂಗ್ಲಿಷ್ ಮೂಲಕ ನಡೀತಾ ಇದೆ. ಇಂಗ್ಲಿಷ್ ಮೀಡಿಯಂ ಮೂಲಕನೇ ನಡಿಬೇಕು. ಸೊ ಎಲ್ಲಾನು ಕನ್ನಡದಲ್ಲಿ ಇರಬೇಕು, ಕನ್ನಡ ಜಗತ್ತಿರ್ಬೇಕು, ಕನ್ನಡದ ಎಲ್ಲವನ್ನು ಕನ್ನಡದ ಮೂಲಕ ನಾವು ಅನುಭವಿಸ್ಬೇಕು ಅಂತಂದ್ರೆ ಒಂದ್ ನಿಮಿಷ, ಸ್ವಲ್ಪ ನೀರ್ ಬೇಕು. Anyway, sorry. ಕನ್ನಡದ ಮೂಲಕ ಎಲ್ಲ ಸಂವಹನೆ ನಡಿಬೇಕು. ನಮ್ಮ ವಿದ್ಯಾರ್ಥಿಗಳು ಕನ್ನಡದ
ಕನ್ನಡದ ಮೂಲಕನೇ ಎಲ್ಲಾನು ಕಲಿಬೇಕು ಮತ್ತು ಕನ್ನಡನ ಉಪಯೋಗಿಸಿ ಈ ಸಂಶೋಧನೆ ಎಲ್ಲ ನಡಿಬೇಕು ಅಂತ ಅನ್ನೋದು ನಿಜ. ಅದು ಒಂದು ಕಾಂಕ್ಷೆಯ ಉದ್ದೇಶ. ಆದರೆ ಸದ್ಯಕ್ಕೆ ಅದು ಸಾಧ್ಯವಿಲ್ಲ. ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ಹೇಳಿದಾಗೆ ಇದು ಬರೀ ಕೇವಲ ಕನ್ನಡದ ಸಮಸ್ಯೆ ಅಲ್ಲ. ಬೆಂಗಾಲಿನಲ್ಲೂ ಇದೆ, ಹಿಂದಿಯಲ್ಲೂ ಇದೆ, ಮರಾಠಿಯಲ್ಲೂ ಇದೆ, ತಮಿಳಿನಲ್ಲೂ ಇದೆ. ತಮಿಳಿನವ್ರು ಏನೇನೋ ಹೇಳ್ಕೊತಾರೆ ಅದನ್ನ ಹಾಗೆ ಅಂತಂದ್ಬಿಟ್ಟು ನಾವೆಲ್ಲಾನು ನಂಬಬೇಕಾಗಿಲ್ಲ. ಇದು ತಮ್ಮದೇ ಅತ್ಯಂತ ಶ್ರೇಷ್ಠವಾದ ಭಾಷೆ ಹಾಗೆ ಹೀಗೆ ಅಂತಂದು ಅದು ಒಂದು. ಎರಡನೇದು ಟೆಕ್ನಾಲಜಿನಲ್ಲೂ ಕೂಡ ಇದ್ದೇನೆ, ಅಂದ್ರೆ ಎಂಜಿನಿಯರಿಂಗ್ ಸಂಬಂಧಿಸಿದ. ಸೊ ಪ್ರಪಂಚದಲ್ಲಿ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಿಸಿದಂತೆ, ಅದು ಅಲ್ಲದೆ ಬೇರೆ ಎಂಜಿನಿಯರಿಂಗ್ ಸಂಬಂಧಿಸಿದಂತೆ, ಅದು ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವಾಗ ಇದೆಯಲ್ಲ, ಇವಾಗ ನಾವು ಮನುಷ್ಯರು ಮಾಡ್ತಾ ಇದ್ದ ಕೆಲಸಗಳಲ್ಲಿ ಸುಮಾರು ಅರ್ಧದಷ್ಟು ಅಥವಾ ಇನ್ನೂ ಜಾಸ್ತಿನೇ ಕೆಲಸಗಳನ್ನ ಮೆಷಿನ್ಗಳು ಮಾಡ್ಬೋದು. ಇವಾಗ ನಾವು ಮನೆ ಕಸ ಗುಡಿಸ್ತಾ ಇದ್ವಿ, ಕಸ ಗುಡಿಸೋದಕ್ಕೆ ನಾವೇ ಕಸ ಗುಡಿಸ್ಬೇಕಾಗಿಲ್ಲ, ಅದೊಂದು ಸಣ್ಣ ತಟ್ಟೆ ತರದ್ ಬರುತ್ತೆ, ಅದು ಬಂದು ಎಲ್ಲಾನು ಗುಡಿಸ್ಕೊಂಡು ಹೋಗುತ್ತೆ ಮನೆ. ಅದೊಂದು ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇನೆ. ಬಟ್ ದೊಡ್ಡ ದೊಡ್ಡ ಉದಾಹರಣೆಗಳು ಇದೆಯಲ್ಲ, ಕಾರುಗಳನ್ನ ಅಸೆಂಬಲ್ ಮಾಡೋದು, ಈವನ್ ಮೆಡಿಕಲ್ ಸರ್ಜರಿ ಕೂಡ ಮಾಡೋದು, ಬಹಳ ಸೂಕ್ಷ್ಮವಾದ ಮೆದುಳಿಗೆ ಸಂಬಂಧಿಸಿದಂತಹ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ಸರ್ಜರಿಯನ್ನು ಕೂಡ ರೋಬೋಟ್ಸ್ ಮೂಲಕ ಈಗ ನಡೀತಾ ಇದೆ. ಅವೆಲ್ಲ ನಡೀತಾ ಇರೋದಕ್ಕೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ. ಅಂದ್ರೆ ನಾವ್ ಏನ್ ಮಾಡ್ತೀವೋ, ನಾವು ಹೇಗೆ ಯೋಚನೆ ಮಾಡ್ತೀವೋ, ನಾವು ಯಾವ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿ ನೋಡಿ, ಇದು ಸರಿ, ಇದು ತಪ್ಪು, ಹೀಗಾದ್ರೆ ಹಾಗೆ ಮಾಡ್ಬೇಕು, ಹಾಗಾದ್ರೆ ಹೀಗ್ ಮಾಡ್ಬೇಕು ಅಂತೆಲ್ಲಾನು ನಮ್ಮ ವಿಚಾರಧಾರೆಯನ್ನು ಹೇಗಿರುತ್ತೋ ಅದನ್ನ ರೆಪ್ಲಿಕೇಟ್ ಮಾಡಿಕೊಂಡು ಮೆಷಿನ್ಗಳು ಮಾಡ್ತಾ ಇವೆ ಈ ಕೆಲಸಗಳನ್ನು. ಇಡೀ ಪ್ರಪಂಚ ಹೋಗ್ತಾ ಇರೋದು ಆ ದೃಷ್ಟಿಯಲ್ಲಿ, ಆ ದಿಕ್ಕಿನಲ್ಲಿ ನಾವು ಹೋಗ್ಬೇಕಾಗತ್ತೆ. ನಮಗೆ ಇಷ್ಟ ಇರ್ಲಿ ಬಿಡ್ಲಿ, ಒದ್ದು ಎಷ್ಟೇ ಪ್ರತಿಭಟಿಸಿದ್ರು ಕೂಡ ಅದೇ ದಾರಿಯಲ್ಲೇ ಇಡೀ ಪ್ರಪಂಚ ಹೋಗ್ತಾ ಇದೆ. ಅವುಗಳನ್ನೆಲ್ಲ ನಾವು ಕಲಿತು ಅದನ್ನ ನಮ್ಮದಾಗಿಸಿಕೊಂಡು ಅದನ್ನ ನಮ್ಮ ಉಪಯೋಗಕ್ಕೆ ಉಪಯೋಗಿಸ್ಕೋಬೇಕು. ಸೊ ಹಾಗೆ ಮಾಡ್ಬೇಕಾದ್ರೆ ನಮ್ಮ ಶಿಕ್ಷಣ ಮುಂದುವರಿಯಬೇಕಾದಷ್ಟೇ ಇಲ್ಲ, ನಮ್ಮ ಭಾಷೆ ಕೂಡ ಮುಂದುವರಿಬೇಕು. ಸೊ ಅದಕ್ಕೆ ನಾವು ಮುಕ್ತವಾಗಿರ್ಬೇಕು. ಮುಕ್ತವಾಗಿರೋದು ಅಂತಂದ್ರೆ ಏನು? ಬೇರೆ ಭಾಷೆಗಳಿಗೆ ಮುಕ್ತವಾಗಿರ್ಬೇಕು. ಅಂದ್ರೆ ಇದು ಕೇವಲ ಕೂಪ ಮಂಡೂಕಗಳಾಗಬಾರ್ದು. ನಾವು ಕನ್ನಡ ಅಂದ್ರೆ ಕೇವಲ ಕನ್ನಡಕ್ಕೆ ಮಾತ್ರ, ಕನ್ನಡಕ್ಕೆ ಸಂಬಂಧಿಸಿದ್ದು, ಕನ್ನಡದಲ್ಲಿ ಅದು ಮಾತ್ರ ಅಂತ ಅಂದ್ಬಿಟ್ಟು ಮಾಡಬಾರ್ದು. ಬಟ್ ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಂದ ಎಲ್ಲಿ ಏನೇನೋ ಒಳ್ಳೆಯದಿದೆಯೋ ಅದೆಲ್ಲಾನು ನಾವು ನಮ್ಮದಾಗಿಸ್ಕೊಂಡು ನಮ್ಮ ಭಾಷೆಯನ್ನು ಬಲಿಷ್ಠಗೊಳಿಸ್ಬೇಕು. ಯಾಕೆ? ನಾವು ಹಿಂದೆ ಮಾಡಿದ್ ಹೀಗೇನೆ. ವೇದಗಳಲ್ಲೇ ನೋಡಿದ್ರು ಕೂಡ ಒಂದು ಅದ್ಭುತವಾದ ಅಂದ್ರೆ 3500 ವರ್ಷದ ಹಿಂದೆ ಹೇಳ್ತಾ ಇದ್ರು, ಆನೋ ಭದ್ರಾಹಾರತವೋ ಎಂತು ವಿಶ್ವತಃ. ಅಂದ್ರೆ ಪ್ರಪಂಚದ ಎಲ್ಲ ಮೂಲೆಗಳಿಂದ ಒಳ್ಳೆಯ ವಿಚಾರಗಳು ನಮಗೆ ಬರಲಿ. ಅಂದ್ರೆ ಅಷ್ಟು ಮುಕ್ತವಾಗಿದ್ರು ಅವರು. ಆ ಮುಕ್ತತೆ ಇಂಗ್ಲಿಷ್ನಲ್ಲೂ ಕೂಡ ನೋಡ್ಬೋದು ನಾವು. ಇವಾಗ ಇಂಗ್ಲಿಷ್ ಭಾಷೆ ನೋಡಿದ್ರೆ ಅದು ಇಂಡೋ ಯುರೋಪಿಯನ್ ಭಾಷೆ ಅಂತ ಎಲ್ಲರಿಗೂ ಗೊತ್ತು. ಅದರಲ್ಲೂ ಇಂಡೋ ಜರ್ಮ್ಯಾನಿಕ್ ಭಾಷೆ ಅಂತ ಎಲ್ಲರಿಗೂ ಗೊತ್ತು. ಅಂದ್ರೆ ಜರ್ಮ್ಯಾನಿಕ್ ಬ್ರಾಂಚ್ ಸಂಬಂಧಿಸಿ, ಲ್ಯಾಟಿನ್ ಸಂಬಂಧಿಸಿದಂತೆ ಇಟಾಲಿಯನ್ನು, ಪೋರ್ಚುಗೀಸು, ಸ್ಪ್ಯಾನಿಷು, ಫ್ರೆಂಚು ಅವೆಲ್ಲ ಇದೆ. ಜರ್ಮ್ಯಾನಿಕ್ ಅಂತಂದ್ರೆ ಇಂಗ್ಲಿಷು, ಜರ್ಮನ್, ಸ್ವೀಡಿಶು ಅವೆಲ್ಲಾನು ಬರುತ್ತೆ. ರಷ್ಯನ್, ಸ್ಲಾವಿಕ್ ಅಂತಂದ್ರೆ ಅದು ಬೇರೆ ಬರುತ್ತೆ. ಆಮೇಲೆ ಇಂಡೋ ಆರಿಯನ್ ಅಂತಂದ್ರೆ ಸಂಸ್ಕೃತ ಅವೆಲ್ಲಾನು ಬರುತ್ತೆ. ಇಂಗ್ಲಿಷ್ ಭಾಷೆ ನೋಡಿದ್ರೆ ನಾವು ಇವತ್ತು ನಾವು ಹೇಗೆ ಉಪಯೋಗಿಸ್ತಾ ಇದ್ದೀವಿ ಇಂಗ್ಲಿಷ್ ಅಂತಂದ್ರೆ, ಕೇವಲ ಅಂದ್ರೆ ಅದರ ಎಷ್ಟು ಭಾಗ ಅದರ ಒರಿಜಿನಲ್ ಮೂಲದ್ದು ಅಂತಂದ್ಬಿಟ್ಟು, ಅಂದ್ರೆ ಇಂಡೋ ಜರ್ಮ್ಯಾನಿಕ್. ಅಂದ್ರೆ ಆಂಗ್ಲೋ ಸ್ಯಾಕ್ಸನ್. ಅಂದ್ರೆ ಜರ್ಮನಿಗೆ
ಸಂಬಂಧಿಸಿದಂತಹ ಭಾಷೆಯ ಮೂಲದಿಂದ ಬಂದಿದ್ದು. ಮಿಕ್ಕಿದೆಲ್ಲ ಎಲ್ಲಿಂದ ಬಂತು? ಇಂಗ್ಲೆಂಡು ನಮ್ಮ ಇಂಡಿಯಾ ತರಾನೇ ಒಂದು ಸುಮಾರು 200 ವರ್ಷಗಳ ಕಾಲ ಒಂದು ವಸಾಹತ ಆಗಿತ್ತು. ಇದು ಬಹಳ ಜನಗಳಿಗೆ ಗೊತ್ತಿಲ್ಲ. 1066ನೇ ವರ್ಷದಿಂದ, ಅಂದ್ರೆ ಪಂಪನ ಕಾಲದಿಂದ ಇಮಿಡಿಯೇಟ್ ಆಗಿ ಆಫ್ಟರ್ ದಟ್, ಸುಮಾರು 1300ರವರೆಗೆ, ಸುಮಾರು 250 ವರ್ಷಗಳ ಕಾಲ ಇಂಗ್ಲೆಂಡು ಫ್ರಾನ್ಸ್ ದೇಶದ ವಸಾಹತ ಆಗಿತ್ತು. ಅದನ್ನು ಆಳ್ದವರು ಫ್ರೆಂಚ್ ಜನ. ಅದಕ್ಕೆ ನಾರ್ಮನ್ ಕಾನ್ಕ್ವೆಸ್ಟ್ ಅಂತಾರೆ, 1066 ಅಲ್ಲಾಗಿ. ಸೊ ಆ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ತುಂಬಾ ಅವನತಿ ಹೊಂದಿತ್ತು. ಅದನ್ನು ನೋಡಿದ್ರೆ ಅದು ತುಂಬಾ ಕ್ಷುಲ್ಲಕವಾಗಿ ಪರಿಗಣಿಸ್ತಾ ಇದೆ. ನಿಜವಾದ ಒಳ್ಳೆ ಭಾಷೆ ಅಂತಂದ್ರೆ ಫ್ರೆಂಚ್ ಭಾಷೆ ಅಂತ. ಇವಾಗ ನಮಗೆ ಒಂಥರ ಕೀಳರಿಮೆ ಇತ್ತು ನೋಡಿ. ಅದ್ಭುತವಾದ ಶ್ರೇಷ್ಠ ಭಾಷೆ ಅಂದ್ರೆ ಸಂಸ್ಕೃತ, ಅಥವಾ ಶ್ರೇಷ್ಠ ಭಾಷೆ ಅಂದ್ರೆ ಇಂಗ್ಲಿಷು ಅನ್ನೋ ಥರದ್ದೆಲ್ಲಾನು ಇತ್ತಲ್ಲ, ಅದೇ ರೀತಿ. ಸೊ ಆ ಕಾಲದಲ್ಲಿ ಫ್ರೆಂಚ್ ಭಾಷೆಯಿಂದ 16,000 ಪದಗಳು ಇಂಗ್ಲಿಷಿಗೆ ಬಂದವು. ಅದಾದ್ಮೇಲೆ ರೆನೆಸಾನ್ಸ್ ಆಯ್ತು ನೋಡಿ 16ನೇ ಶತಮಾನದಲ್ಲಿ, 16ರಿಂದ 18 ಅಂತ. ಆಗಿನ ಕಾಲದಲ್ಲಿ ಲ್ಯಾಟಿನ್ ಮತ್ತು ಗ್ರೀಕ್ ಅವುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳಲ್ಲಿ ಏನಾಯ್ತು ಅಂತಂದ್ರೆ, ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಮ್ಮಲ್ಲಿ ಹೇಗೆ ವಿದ್ಯೆ ಕಲಿಯೋದು ಅಂತಂದ್ರೆ ಸಂಸ್ಕೃತ ಕಲಿಯೋದು ಅಂತ ಒಂದು ಕಾಲದಲ್ಲಿ ಇತ್ತು, ಅದೇ ರೀತಿ ವಿದ್ಯೆ ಅಂತಂದ್ರೆ ಲ್ಯಾಟಿನ್ ಮತ್ತು ಗ್ರೀಕ್ ಅನ್ನೋ ಭಾಷೆ ಅನ್ನೋ ಒಂದು ಭಾವನೆ ಇಂಗ್ಲೆಂಡ್ ಅಲ್ಲಿ ಇತ್ತು. ಹಾಗಾಗಿ ಕೇಂಬ್ರಿಡ್ಜು, ಆಕ್ಸ್ಫರ್ಡ್ ಆ ತರ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಇಂಗ್ಲಿಷ್ ಅನ್ನು ಹೇಳ್ತಾನೆ ಇರಲಿಲ್ಲ. ಇಂಗ್ಲಿಷ್ ಭಾಷೆಯಾಗಿರ್ಲಿಲ್ಲ, ಅಂದ್ರೆ ಇಂಗ್ಲಿಷ್ ಒಂದು ಪಠ್ಯ ವಿಷಯವೇ ಆಗಿರ್ಲಿಲ್ಲ. ಕಲಿಬೇಕು ಅಂದ್ರೆ ಆ ತರ ಕಲಿಬೇಕು. ಉದಾಹರಣೆಗೆ ಶೇಕ್ಸ್ಪಿಯರ್ ಆದ್ಮೇಲೆ, ಶೇಕ್ಸ್ಪಿಯರ್ 16-17ನೇ ಶತಮಾನ, 17ನೇ ಶತಮಾನದಲ್ಲಿ ಮೊದಲು ಬಂದ ಶೇಕ್ಸ್ಪಿಯರ್ ಆದ್ಮೇಲೆ ಅತ್ಯಂತ ಮಹತ್ವದ ಕವಿ ಇಂಗ್ಲಿಷ್ ನಲ್ಲಿ ಅನ್ಸ್ಕೊಂಡಿರುವಂತಹ ಜಾನ್ ಮಿಲ್ಟನ್, ಪ್ಯಾರಡೈಸ್ ಲಾಸ್ಟ್ ಮತ್ತು ಪ್ಯಾರಡೈಸ್ ರೀಗೇನ್ ಬರೆದನಲ್ಲ ಎಪಿಕ್ಸ್, ಅವನಿಗೆ ದೊಡ್ಡ ಪ್ರಶ್ನೆ ಇತ್ತು, ಯಾವ ಭಾಷೆಯಲ್ಲಿ ಬರೀಲಿ ನಾನು? ಒಂದು ದೊಡ್ಡ ಮಹಾಕಾವ್ಯ ಬರಿಬೇಕು ಅಂತಂದ್ಬಿಟ್ಟು ಕುವೆಂಪು ಅವ್ರು ಬರ್ದಂಗೆ ಅವನಿಗೂ ಒಂದು ಮಹತ್ವಾಕಾಂಕ್ಷೆ ಇತ್ತು. ಇಡೀ ಪ್ರಪಂಚದ, ಇಡೀ ಮಾನವ ಕುಲದ ಅತ್ಯದ್ಭುತವಾದಂತಹ ಒಂದು ಡ್ರಾಮ್ಯಾಟಿಕ್ ಇವೆಂಟ್ ಅನ್ನು ತಗೊಂಡು ಅದರ ಬಗ್ಗೆ ಬರಿಬೇಕು ನಾನು ಅಂತ. ಇಡೀ ಪ್ರಪಂಚಕ್ಕೆನೆ ಅನ್ವಯವಾಗುವಂತಹದ್ದು ಒಂದು ಬರಿಬೇಕು. ಸೊ ಅದಕ್ಕೆ ಅವನು ಇದು ಮ್ಯಾನ್ಸ್ ಫಾಲ್ ಫ್ರಮ್ ಗಾರ್ಡನ್ ಆಫ್ ಈಡನ್ ಅಂತ ಆ ಸಬ್ಜೆಕ್ಟ್, ಬೈಬಲ್ ಸಬ್ಜೆಕ್ಟ್ ತಗೊಂಡ. ಆದ್ರೆ ಪ್ರಶ್ನೆ, ಯಾವ ಭಾಷೆಯಲ್ಲಿ ಬರೆಯೋದು? ಇಂಗ್ಲಿಷ್ ಅಲ್ಲಿ ಬರೆದ್ರೆ, ಇದು 17ನೇ ಶತಮಾನ, ಯಾರು ಕೇರ್ ಮಾಡ್ತಿರ್ಲಿಲ್ಲ ಇಂಗ್ಲಿಷ್. ಇಂಗ್ಲೆಂಡು ಒಂದು ಸಣ್ಣ ದ್ವೀಪ, ಎಲ್ಲರಿಗೂ ಗೊತ್ತಿದ್ದಂಗೆ. ನಮ್ಮ ಕರ್ನಾಟಕದಷ್ಟು ಕೂಡ ದೊಡ್ಡದಿಲ್ಲ. ಆ ಇಂಗ್ಲಿಷ್ ಭಾಷೆ ಆ ಒಂದು ಮೂಲೆಯಲ್ಲಿ ಮಾತ್ರ ಪ್ರಚಲಿತವಾಗಿತ್ತು. ನಿಜವಾದ ಸುಂದರವಾದ ಭಾಷೆ, ಪ್ರಗಲ್ಭವಾದ ಭಾಷೆ, ಪಾಂಡಿತ್ಯಪೂರ್ವಕವಾದ ಭಾಷೆ ಅಂತಂದ್ರೆ ಲ್ಯಾಟಿನ್ ಅಥವಾ ಫ್ರೆಂಚು, ಇಟಾಲಿಯನ್. ಅದರಲ್ಲಿ ಬರೆಯೋದು, ಅಥವಾ ಹೀಬ್ರೂ, ಅಫ್ಕೋರ್ಸ್ ಅದು ಬೈಬಲಿನ ಭಾಷೆ. ಅವನಿಗೆ ಎಲ್ಲ ಭಾಷೆಗಳಲ್ಲೂ ಪ್ರಭುತ್ವ ಇತ್ತು, ಯಾವ್ದ್ರಲ್ಲಿ ಬೇಕಾದ್ರೂ ಅವನು ಬರೀಬೋದಾಗಿತ್ತು. ಸೊ ಇಂಗ್ಲಿಷ್ ನಲ್ಲಿ ಬರೆದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಹಿ ಹೂ ರೈಟ್ಸ್ ಇನ್ ಇಂಗ್ಲಿಷ್ ರೈಟ್ಸ್ ಇನ್ ಸ್ಯಾಂಡ್. ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದ್ಸರ್ತಿ ಹೇಗಿತ್ತು. ಹಿ ಹೂ ರೈಟ್ಸ್ ಇನ್ ಇಂಗ್ಲಿಷ್ ರೈಟ್ಸ್ ಇನ್ ಸ್ಯಾಂಡ್ ಅಂತ. ಅಂದ್ರೆ ಇದು ಪರ್ಮನೆಂಟ್ ಆಗಿ ಉಳಿಯುವಂಥದ್ದಲ್ಲ, ಹೊರಟೋಗತ್ತೆ ಈ ಭಾಷೆ, ಸತ್ತೋಗತ್ತೆ ಅಂತ. ನಿಜವಾದ ಶಾಶ್ವತವಾದ ಅಜರಾಮರವಾದಂತಹ ಒಂದು ಖ್ಯಾತಿ ಬರಬೇಕು ಅಂತಂದ್ರೆ ಲ್ಯಾಟಿನ್ ಅಲ್ಲಿ ಬರಿಬೇಕು. ಆ ತರ ಒಂದು ಭಾವನೆ ಇತ್ತು 17ನೇ ಶತಮಾನದಲ್ಲಿ. ಅಂದ್ರೆ ಬಹಳ ಹಿಂದೆ ಏನಲ್ಲ, ಒಂದು 300 ವರ್ಷದ ಹಿಂದೆ ಅಷ್ಟೇನೆ.
ಆದರೆ ಅವನಿಗೆ ಒಂದು ಒಳ್ಳೆ ಮಾದರಿ ಇತ್ತು. ಮಾದರಿ ಏನು? ಇಟಾಲಿಯನ್ ನಲ್ಲಿ ಡಾಂಟೆ ಅನ್ನೋ ಅದ್ಭುತವಾದ ಪ್ರಪಂಚದ ಅಗ್ರಗಣ್ಯ ಕವಿಗಳಲ್ಲೊಬ್ಬ, ಮಹಾಕವಿಗಳಲ್ಲೊಬ್ಬ, ಡಿವೈನ್ ಕಾಮಿಡಿ ಅಂತಂದ್ಬಿಟ್ಟು ತನ್ನ ಮಹಾಕಾವ್ಯವನ್ನ ಬರೆಯುವಾಗಲೂ ಅವನಿಗೆ ಇದೇ ಪ್ರಶ್ನೆ ಇತ್ತು. ವ್ಯತ್ಯಾಸ ಏನು ಅಂದ್ರೆ ಇದು ಸುಮಾರು ಒಂದು 400 ವರ್ಷಕ್ಕೆ ಮುಂಚೆ, 12ನೇ ಶತಮಾನ. ಅವನು ಅದೇ ಯೋಚನೆ ಮಾಡ್ತಾ ಇದ್ದ, ಯಾವ ಭಾಷೆಯಲ್ಲಿ ಬರೀಲಿ. ಅವಾಗ ಪ್ರತಿಷ್ಠಿತವಾದ ಭಾಷೆ ಅಂತಂದ್ರೆ ಲ್ಯಾಟಿನ್, ಇಡೀ ಯುರೋಪ್ನಲ್ಲಿ. ಸೊ ನಿಮಗೆ ಆ ಲ್ಯಾಟಿನ್ ಅಲ್ಲಿ ಎಲ್ಲರೂ ಲ್ಯಾಟಿನ್ ಅಲ್ಲೇ ಓದಿದ್ದು, ಲ್ಯಾಟಿನ್ ಅಲ್ಲೇ ಬರೆದಿದ್ದು, ಲ್ಯಾಟಿನ್ ಅಲ್ಲೇ ಮಾತಾಡಿದ್ದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ರೆ, ಇವಾಗ ಶಂಕರಾಚಾರ್ಯರು ಹೇಗೆ ಕೇರಳದಿಂದ ಕಾಶ್ಮೀರದವರೆಗೂ ಹೋಗಿ ಮತ್ತು ದ್ವಾರಕಾದಿಂದ ಇದು ಪೂರಿವರೆಗೂ ಹೋಗಿ ದಿಗ್ವಿಜಯ ಮಾಡಿದ್ರು, ಅದು ಮಾಡೋದಕ್ಕೆ ಹೇಗ್ ಸಾಧ್ಯವಾಗಿತ್ತು? ಬರೀ ಮಲಯಾಳದ ಮಾತಾಡಿದ್ರೆ ಅವರು ಆಗ್ತಾ ಇರಲಿಲ್ಲ. ಸಂಸ್ಕೃತದಲ್ಲಿ ಸಂಸ್ಕೃತ ಕಲಿತಿದ್ರು. ಅದು ನಮ್ಮ ಲಿಂಗ್ವಾ ಫ್ರಾಂಕಾ ಅಂತಂತೀವಲ್ಲ, ಸಾಮಾನ್ಯ ಭಾಷೆ ಆಗಿತ್ತು. ಅದೇ ರೀತಿ ಲ್ಯಾಟಿನ್ ಯುರೋಪ್ನಲ್ಲಿ ಸಾಮಾನ್ಯವಾದ ಭಾಷೆ. ಸೊ ಎಲ್ಲರೂ ಹೇಳಿದ್ದೇನೆಂದ್ರೆ ಲ್ಯಾಟಿನ್ ಅಲ್ಲಿ ಬರೀ. ಅಫ್ಕೋರ್ಸ್ ಅದೇ ಪ್ರಶ್ನೆನೇ ಇಲ್ವಲ್ಲ, ಇನ್ನೇನು, ಅಫ್ಕೋರ್ಸ್ ಆಬ್ವಿಯಸ್ ಅನ್ನೋ. ಆದ್ರೆ ಡಾಂಟೆ ಒಂದು ಕ್ರಾಂತಿಕಾರಿ ನಿರ್ಧಾರ ತಗೊಂಡ. ಏನಂದ್ರೆ, ನಾನು ಜನಭಾಷೆಯಲ್ಲಿ ಬರೀತೀನಿ, ಜನರಿಗೆ ಅರ್ಥವಾಗುವಂತಹ ಇಟಾಲಿಯನ್ ಭಾಷೆಯಲ್ಲಿ. ಇಟಾಲಿಯನ್ ಅಫ್ಕೋರ್ಸ್ ಅವಾಗ ಬೇರೆ ಬೇರೆ ಡೈಲೆಕ್ಟ್ಸ್ ಆಗಿತ್ತು, ಇಟಾಲಿಯನ್ ಅಂತಾನೆ ಕರಿತಾನೆ ಇರ್ಲಿಲ್ಲ ಅದನ್ನು. ಅವನು ಫ್ಲಾರೆನ್ಸ್ ಇಂದ ಬಂದವನು, ಫ್ಲಾರೆನ್ಸಿನ ಭಾಷೆಯಲ್ಲಿ ಬರೆದ. ಆ ಬರೆಯೋದಕ್ಕೆ ಮುಂಚೆ ಒಂದು ಪುಸ್ತಕ ಬರೆದ. ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡು, ಯಾಕೆ ನಾನು ಜನಭಾಷೆಯಲ್ಲಿ ಬರೀತೀನಿ, ಲ್ಯಾಟಿನ್ ಅಲ್ಲಿ ಬರೆಯಲ್ಲ ಅಂತಂದ್ಬಿಟ್ಟು ಒಂದು ಪುಸ್ತಕ ಬರೆದ. ಅದರ ಹೆಸರು ಡಿ ವಲ್ಗಾರಿ ಎಲೋಕ್ವೆನ್ಷಿಯಾ ಅಂತ. ವಲ್ಗಾರಿ ಅಂತಂದ್ರೆ ಆ ಕಾಮನ್ ಲ್ಯಾಂಗ್ವೇಜ್, ಆರ್ಡಿನರಿ ಪೀಪಲ್ಸ್ ಲ್ಯಾಂಗ್ವೇಜ್. ಎಲೋಕ್ವೆನ್ಷಿಯಾ ಅಂದ್ರೆ ಲ್ಯಾಂಗ್ವೇಜ್. ಸೊ ಕಾಮನ್ ಜನಭಾಷೆ ಬಗ್ಗೆ. ಹಾಗಾಗಿ ಅವನು ಹಾಕಿಕೊಟ್ಟ ಮಾದರಿ ಇಂಗ್ಲೆಂಡಿಗೆ ಬಹಳ ಇಂಪಾರ್ಟೆಂಟ್ ಆಯ್ತು, ಮಿಲ್ಟನ್ಗೆ ಬಹಳ ಉಪಯೋಗ ಆಯ್ತು. ಸೊ ಅದರಿಂದ ಭಾಷೆಯ ದಿಕ್ಕೇನೆ ಬದಲಾಗ್ಬಿಡ್ತು. ಅದ್ಭುತವಾದ ಕಲಾಕೃತಿಗಳನ್ನ ನಮ್ಮ ಭಾಷೆಯಲ್ಲೂ ಕೂಡ ಬರೆಯೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅವನು ತೋರಿಸ್ಕೊಟ್ಟ. ಸೊ ಹಾಗಾಗಿ, ಬಟ್ ಅದು ನಾನು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಇಂಗ್ಲಿಷ್ ಭಾಷೆ ಹೇಗೆ ಮುಕ್ತವಾಗಿತ್ತು ಅಂತ. ಅವರು ಉಪಯೋಗಿಸಿದ ಇಂಗ್ಲಿಷ್ ಭಾಷೆ ಏನಂತಂದ್ರೆ, ಅದು ಕೇವಲ ಜರ್ಮ್ಯಾನಿಕ್ ರೂಟಿನ ಭಾಷೆ ಮಾತ್ರ ಆಗಿರ್ಲಿಲ್ಲ. ಶೇಕ್ಸ್ಪಿಯರ್ ಉಪಯೋಗಿಸಿದ ಭಾಷೆ ಆಗ್ಲಿ, ಮಿಲ್ಟನ್ ಉಪಯೋಗಿಸಿದ ಭಾಷೆ ಆಗ್ಲಿ, ಅಥವಾ ಅದಾದ್ಮೇಲೆ ಬಂದ ನೂರಾರು ಜನ, ಡ್ರೈಡನ್ ಆಗ್ಲಿ, ಜಾನ್ಸನ್ ಆಗ್ಲಿ, ಇತ್ಯಾದಿ ಇತ್ಯಾದಿ, ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ, ಇಂಗ್ಲಿಷ್ ಭಾಷೆಯನ್ನ ಹೆಚ್ಚು ಹೆಚ್ಚು ಪುಷ್ಟೀಕರಿಸುತ್ತಾ ಹೋದ್ರು. ಹೇಗೆ? ಬೇರೆ ಬೇರೆ ಭಾಷೆಗಳಿಗೆ ತೆರೆದುಕೊಂಡಿರುವುದರಿಂದ, ಲ್ಯಾಟಿನ್ ಇಂದ ಫ್ರೆಂಚ್ ಇಂದ, ಫ್ರೆಂಚ್ ಮೂಲಕ ಲ್ಯಾಟಿನ್ ಇಂದ ಇಂಗ್ಲಿಷ್ ಭಾಷೆಗೆ ಲಕ್ಷಾಂತರ ಪದಗಳು ಬಂದವು. ಹೇಗೆ ಅಂತಂದ್ರೆ, ಇವತ್ತಿನ ದಿವಸ ನಾನು ಹೇಳಿದ್ನಲ್ಲ ಹಾಗೆ, ಇಂಗ್ಲಿಷಿನ ಪದಗಳನ್ನ ನೀವು ಯಾವುದೇ ಒಂದು ಪೇಜ್ ತಗೊಳ್ಳಿ, ಅದರಲ್ಲಿ ಹೆಚ್ಚಿನ ಪದಗಳು ನಿಮಗೆ ಸಿಗೋದು ಫ್ರೆಂಚ್ ಮೂಲದ ಪದಗಳು. ಫ್ರೆಂಚ್ ಮೂಲದ ಪದಗಳು. ಅದು ಇಂಗ್ಲೆಂಡ್ಗೂ ಫ್ರೆಂಚ್ಗೂ ಮೊದಲಿಂದಾನು, ಫ್ರಾನ್ಸ್ಗೂ ಮೊದಲಿಂದ ರೈವಲ್ರಿ, ಗೊತ್ತಲ್ಲ ನಿಮ್ಗೆ. ನೆಪೋಲಿಯನ್ ಇಂಗ್ಲೆಂಡ್ ಅನ್ನ ಕಂಟ್ರಿ ಆಫ್ ಶಾಪ್ ಕೀಪರ್ಸ್ ಅಂತ ಕರೆದ್ರು. ಆಮೇಲೆ ಇಂಗ್ಲೆಂಡ್ನವರು ಫ್ರಾನ್ಸ್ ಅನ್ನ ದೇ ಥಾಟ್ ಇಟ್ ವಾಸ್ ಲೆಸ್ ದೆನ್. ಮೊದಲಿಂದ ಎಷ್ಟೋ ಯುದ್ಧಗಳನ್ನು ಆಡಿದ್ದಾರೆ. ಆದ್ರೂ ಕೂಡ ತಮ್ಮ ಭಾಷೆ ಬೆಳೆಬೇಕಾದ್ರೆ ಎಲ್ಲಿಂದಾದ್ರೂ ಆದ್ರೂ ಪರವಾಗಿಲ್ಲ, ನಾವು ಸ್ವೀಕರಿಸ್ಬೇಕು ಅಂತ. ಸೊ ಇಂಗ್ಲಿಷ್ ಒಂದು ಸ್ವೀಕರಣ ಭಾಷೆ. ಜಪಾನ್ ಅಷ್ಟೇ, ಜಪಾನೀಸ್ ಅಷ್ಟೇ,
ಬೇಕಾದಷ್ಟು ಪದಗಳು ಹೊರಗಡೆಯಿಂದ. ಅಲ್ಲಿ ಹೋಗಿ ನೀವು ಟಬೇರು ಅಂದ್ರೆ ಏನ್ ಟಬೇರು ಅಂತ ನೀವು ಕೇಳ್ಬೋದು. ಟೇಬಲ್ ಅನ್ನೋದಕ್ಕೆ ಟಬೇರು ಅಷ್ಟೇ. ಇವಾಗ ಇಂಗ್ಲಿಷ್ ಜಪಾನಿ ಭಾಷೆಯಲ್ಲಿ ಲ ಮತ್ತು ರಾಕ್ ವ್ಯತ್ಯಾಸ ಸ್ವಲ್ಪ ಕಷ್ಟ ಅವ್ರಿಗೆ. ನಮ್ಮಲ್ಲಿ ವ ಮತ್ತು ವ, ಈ ವೈನ್ ಅಂಡ್ ವೈನ್ ನಾವು ಹೇಗೆ ವ್ಯತ್ಯಾಸ ತೋರಿಸಲ್ವೋ ಕನ್ನಡದಲ್ಲಿ, ಹಾಗೆ ಅವರು ರ ಮತ್ತು ಲ. ಸೊ ಟೇಬಲ್ ಅನ್ನೋದಕ್ಕೆ ಲ ಅನ್ನೋದು ಕಷ್ಟ ಅವ್ರಿಗೆ, ಅದರಿಂದ ರ ಅಂತ, ಟಬೇರು ಅಂತ. ನಮ್ಮ ಕನ್ನಡ ತರಾನೇ ಇದು ಕಾನ್ಸನೆಂಟ್ಸ್ ಅಲ್ಲಿ ಎಂಡ್ ಆಗಲ್ಲ ಪದಗಳು, ಅದರಿಂದ ಒಂದ್ ಕೊನೆಗೆ ಒಂದು ವಾವೆಲ್ ಬರ್ಬೇಕು. ನಾವು ಕನ್ನಡದಲ್ಲಿ ಊ ಅಂತ ಹೇಳ್ತೀವಿ, ಬಸ್ ಬಸ್ಸು ಅಂತೀವಲ್ಲ, ಕಾರ್ ಕಾರು ಅಂತೀವಲ್ಲ, ಹಾಗೆ ಅವರು ಅಷ್ಟೇ ಟೇಬಲ್ ಟೇಬರು ಹಾಗೆ ಆ ರೀತಿ. ಸೊ ಇದನ್ನೆಲ್ಲ ನಾನು ಹೇಳಿದ್ರದ ಕಾರಣ ಏನು ಅಂತಂದ್ರೆ, ಒಂದು ಭಾಷೆಯ ಬೆಳವಣಿಗೆ ಮತ್ತು ಬಹುಭಾಷಿಕತೆ ಎರಡು ತುಂಬಾ ಹತ್ತಿರವಾಗಿ ಬೆಳ್ಕೊಂಡಿರುತ್ತೆ. ನಮ್ಮ ಭಾರತದ ಇತಿಹಾಸನೇ ನೋಡಿದ್ರು, ಸಾಂಸ್ಕೃತಿಕ ಇತಿಹಾಸ ನೋಡಿದ್ರೆ, ಅಥವಾ ಭಾರತೀಯ ನಾಗರಿಕತೆಯ ಇತಿಹಾಸ ನೋಡಿದ್ರೆ, ಮೊದಲಿಂದ ಇದುವರೆಗೂ ದೊಡ್ಡ ದೊಡ್ಡ ಯಾವ ವಿಚಾರಗಳು ನಡೆದಿದೆಯೋ, ಕ್ರಾಂತಿಕಾರವಾದಂತಹ ಬದಲಾವಣೆಗಳು ಅಂತಂದು ಮೈಲ್ ಸ್ಟೋನ್ಸ್ ಅಂತೀವಲ್ಲ, ಆ ಪ್ರತಿಯೊಂದು ಆತರ ಬೆಳವಣಿಗೆಯಲ್ಲೂ ಕೂಡ ಭಾಷೆ ಮಿಳಿತವಾಗಿದೆ. ಉದಾಹರಣೆಗೆ ನೋಡಿ, ಮೊದಲು ಸಂಸ್ಕೃತ ಬಂದಿದ್ದು ಭಾರತಕ್ಕೆ ಹೊರಗಡೆಯಿಂದ ಬಂದಿದ್ದು, ಅದರಲ್ಲೇನು ಅನುಮಾನ ಇಲ್ಲ. ಎಷ್ಟೋ ಜನ ಏನೇನೋ ಹೇಳ್ತಾರೆ, ಬಟ್ ಅದು ಭಾಷೆಯ ದೃಷ್ಟಿಯಿಂದ ಅನುಮಾನ ಏನಿಲ್ಲ. ಅದು ತುಂಬಾ ಗ್ರೀಕ್ಗೆ ಮತ್ತು ಲ್ಯಾಟಿನ್ಗೆ ಮತ್ತು ರಷ್ಯನ್ಗೆ ಮತ್ತು ಇಂಗ್ಲಿಷ್ಗೆ ಮತ್ತು ಇಟಾಲಿಯನ್ಗೆ ಎಲ್ಲದಕ್ಕೂ ಮತ್ತು ಫಾರ್ಸಿಗೆ ಎಲ್ಲಾನು ಬಹಳ ಕ್ಲೋಸ್ ಆಗಿ ಸಂಬಂಧ ಇರುವಂತ. ಸೊ ಬಂದಾಗ ಏನಾಯ್ತು, ಬಹುಭಾಷಿಕತೆ ಆಯ್ತು ಭಾರತದಲ್ಲಿ. ಇಲ್ಲಿದ್ದ ಭಾಷೆಗಳು ಸಂಸ್ಕೃತದ ಜೊತೆಗೆ ಒಂದು ಸಂವಾದವನ್ನ ಏರ್ಪಡಿಸಿಕೊಂಡು, ಅದರ ಪರಿಣಾಮವಾಗಿ ಸಂಸ್ಕೃತ ಬೇಕಾದಷ್ಟು ನಮ್ಮ ಭಾಷೆಗಳ ಮೇಲೆ ಪರಿಣಾಮ ಬೀರಿತು. ಜೊತೆಗೆ ಇಲ್ಲಿದ್ದ ಭಾಷೆಗಳು ಕೂಡ ಸಂಸ್ಕೃತದ ಮೇಲೆ ಪರಿಣಾಮ ಬೀರಿತು. ಅದು ಜಾಸ್ತಿ ಜನಗಳಿಗೆ ಗೊತ್ತಿಲ್ಲ. ಉದಾಹರಣೆಗೆ ನಮ್ಮ ದ್ರಾವಿಡ ಭಾಷೆಗಳು ಅಂದ್ರೆ ಕನ್ನಡ, ತಮಿಳು, ತೆಲುಗು ಮತ್ತು ಇತರ 27 ಭಾಷೆಗಳಿದೆ. ದ್ರಾವಿಡ ಭಾಷೆ ಬರೀ 4-5 ಅಲ್ಲ, 27 ಭಾಷೆಗಳಿದೆ. ಅವು ಸಂಸ್ಕೃತದ ಮೇಲೆ ಪ್ರಭಾವ ಬೀರಿದೆ. ಹೇಗೆ? ಇವಾಗ ನೋಡಿ, ನಮ್ಮ ಟ ಠ ಡ ಢ ಣ ಆತರ ರೆಟ್ರೋಫ್ಲೆಕ್ಸ್ ಸೌಂಡ್ಸ್ ಅಂತೀವಲ್ಲ, ಅದೆಲ್ಲ ಸಂಸ್ಕೃತದ ಪಾರ್ಟ್ ಆಗ್ಬಿಟ್ಟಿದೆ. ವೇದಗಳಲ್ಲೇ ಇದೆ. ವೇದಗಳಷ್ಟು ಹಳೆಯ ಕಾಲದ ಸಂಸ್ಕೃತದಲ್ಲೇನೆ ದ್ರಾವಿಡ ಭಾಷೆಯ ಇನ್ಫ್ಲೂಯೆನ್ಸ್ ತೋರುತ್ತೆ. ಯಾಕೆ? ಅದು ಹೇಗೆ ನಾವು ಅಷ್ಟು ಸರ್ಟನ್ ಆಗಿರ್ಬೋದು ಅಂತಂದ್ರೆ, ಇಂಡೋ ಆರಿಯನ್ ಭಾಷೆಗೆ ಸಂಬಂಧಿಸಿದ ಬೇರೆ ಬೇರೆ ಭಾಷೆಗಳನ್ನು ನೋಡಿದ್ರೆ, ಯುರೋಪಿಯನ್ ಭಾಷೆಗಳನ್ನು ನೋಡಿದ್ರೆ, ಅವುಗಳಲ್ಲಿ ಈ ಟಾಠಾ ಡಾಢಾಣ ಇಲ್ಲವೇ ಇಲ್ಲ. ಎಲ್ಲಿಂದ ಬಂತು? ಆಬ್ವಿಯಸ್ ಎಕ್ಸ್ಪ್ಲನೇಷನ್, ದ್ರಾವಿಡ ಭಾಷೆಗಳಲ್ಲಿ ಅದು ಅಷ್ಟು ಮುಖ್ಯ, ಅದರಿಂದ ಬಂತು. ಸೊ ಆ ರೀತಿ ಅದು ಒಂದು ಉದಾಹರಣೆ ಅಷ್ಟೇ, ಬೇರೆ ಬೇರೆ ಇದೆ. ಸೊ ಇವುಗಳ ಪ್ರಭಾವದಿಂದ ಸಂಸ್ಕೃತ ಭಾಷೆ ದ್ರಾವಿಡ ಮತ್ತು ಮುಂಡ ಮತ್ತು ಟಿಬೆಟೋ ಬರ್ಮನ್ ಆ ತರ ಭಾಷೆಗಳ ಜೊತೆಗೆ ಸಂಪರ್ಕದಿಂದ ಅದು ಬದಲಾಯಿತು. ಅದೇ ರೀತಿ ಈ ಭಾಷೆಗಳು ಕೂಡ ಬದಲಾಗಿವೆ. ನಮಗೆ ಇವಾಗ ಮಹಾಪ್ರಾಣಗಳು ಕನ್ನಡದಲ್ಲಿ ಬಂದಿರೋದು, ಆಮೇಲೆ ಬೇಕಾದಷ್ಟು ಸಂಸ್ಕೃತದ ವೊಕ್ಯಾಬ್ಯುಲರಿ ಬಂದಿರೋದು, ಸಂಸ್ಕೃತಕ್ಕೆ ಸಂಬಂಧಿಸಿದಂತೆ ಬೇಕಾದಷ್ಟು ಪದ ಸಂಯೋಜನಾ ಪ್ರಕ್ರಿಯೆಗಳು ಬಂದಿರೋದು, ವರ್ಡ್ ಫಾರ್ಮೇಶನ್ ರೂಲ್ಸ್ ಅಂತೀವಿ. ಉದಾಹರಣೆಗೆ ಇವಾಗ ದುರ್ಬಳಕೆ ಅಂತ ಉಪಯೋಗಿಸ್ತೀವಿ. ಎಲ್ಲಿಂದ ಬಂತಿದ್ದು? ದುರ್ ಅನ್ನೋದು ಸಂಸ್ಕೃತ, ಬಳಕೆ ಅನ್ನೋದು ಕನ್ನಡ. ಸೊ ಅವೆರಡನ್ನು ಸೇರಿಸಿ ನಾವು ಹೊಸ ಪದಗಳು ಮಾಡಿದೀವಿ. ಸೊ ಈ ತರ ಸಾವಿರಾರು ಪದಗಳು ಬರ್ತಾ ಇವೆ. ಆ ರೀತಿ ಮೊದಲಿಂದಾನೆ
ಅಂದ್ರೆ ವೇದಗಳ ಕಾಲದಿಂದನೇ ಬೇಕಾದಷ್ಟು ಈ ಪರಸ್ಪರ ಕೊಡು ಕೊಳೆ ಎರಡೂ ಇದೆ ಅಂತ. ಅಲ್ಲಿಂದ ತಗೊಳ್ಳೋದು, ಅವರಿಗೆ ನಾವು ಕೊಡೋದು, ಎರಡೂ ನಡೀತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ? ಒಂದು ಬಹುಭಾಷಿಕತೆಯ ಮೂಲಕ. ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ, ಅಥವಾ ಸಂಸ್ಕೃತ ಮತ್ತು ತಮಿಳು, ಅಥವಾ ಸಂಸ್ಕೃತ ಮತ್ತು ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವವರು ಬಹುಭಾಷಿಕರು ಅಥವಾ ದ್ವಿಭಾಷಿಕರಾಗಿದ್ದು, ಅವರು ಒಂದು ಭಾಷೆಯನ್ನು ಉಪಯೋಗಿಸುವಾಗ ಇನ್ನೊಂದು ಭಾಷೆ ತಾನಾಗೇನೆ ಮತ್ತು ಅನ್ಕಾನ್ಶಿಯಸ್ ಆಗಿ ಬಂದು ಸೇರಿಕೊಂಡು ಒಂದು ಇನ್ನೊಂದನ್ನು ಇನ್ಫ್ಲೂಯೆನ್ಸ್ ಮಾಡಿ, ಒಂದನ್ನು ಮಾತಾಡುವಾಗ ಇನ್ನೊಂದರ ಆಕ್ಸೆಂಟ್ ಬಂದು, ಒಂದನ್ನು ಮಾತಾಡುವಾಗ ಇನ್ನೊಂದರ ಪದಗಳು ಬಂದು, ಒಂದನ್ನು ಮಾತಾಡುವಾಗ ಇನ್ನೊಂದರ ವಾಕ್ಯ ರಚನಾ ಪ್ರಕ್ರಿಯೆಗಳು ಬಂದು ಎರಡು ಭಾಷೆಗಳನ್ನು ಬದಲಾಗ್ತಾ ಹೋಗುತ್ತೆ. ಇವಾಗ ನಾವು ಅದೇ ರೀತಿಯ ಪ್ರಕ್ರಿಯೆಯನ್ನ ಇಂಡಿಯನ್ ಇಂಗ್ಲಿಷ್ ನಲ್ಲೂ ಕೂಡ ನೋಡ್ಬೋದು. ಇವಾಗ ನಾವು ಮಾತಾಡುವ ಇಂಗ್ಲಿಷ್ ನೋಡಿದಾಗ, ಇವಾಗ ಒಂದ್ ನಿಮಿಷ ಸ್ವಲ್ಪ ಯೋಚನೆ ಮಾಡೋಣ ಇಂಗ್ಲಿಷ್ ಬಗ್ಗೆ. ಭಾರತದಲ್ಲಿ ಇಂಗ್ಲಿಷ್ ಶುರುವಾಗಿದ್ದು ಸುಮಾರು 1835. ಮೆಕಾಲೆ ಅವನೊಬ್ಬ ಅಡ್ವೈಸರ್ ಆಗಿ ಬಂದ ಬ್ರಿಟಿಷ್ ಗವರ್ಮೆಂಟ್. ಸೊ ಅವನು ನಮ್ಮ ಎಜುಕೇಶನ್ ಬಗ್ಗೆ ಒಂದು ರಿಪೋರ್ಟ್ ಬರೆದ. ಅದರಲ್ಲಿ ಅವನ ರೆಕಮೆಂಡೇಶನ್ ಏನು ಅಂದ್ರೆ, ನಾವು ಮೀಸಲಾಗಿಡುವ ಹಣಗಳು ಶಿಕ್ಷಣದ ಬಗ್ಗೆ ಅವೆಲ್ಲಾನು ಇಂಗ್ಲಿಷ್ ಭಾಷೆಯ ಮೂಲಕ ಕಲಿಸುವ ಶಿಕ್ಷಣಕ್ಕೆ ಮಾತ್ರ ಉಪಯೋಗಿಸ್ಬೇಕು ಅಂತ. ಅಂದ್ರೆ ನಮ್ಮಲ್ಲಿ ಯಾವಾಗ ಇದ್ದ ಶಿಕ್ಷಣದ ಮೌಲ್ಯಗಳನ್ನೆಲ್ಲ ಅವನು ಒಂದೇ ಮಾತಿನಲ್ಲಿ ತಳ್ಳಿ ಹಾಕ್ಬಿಟ್ಟ. ಸಂಸ್ಕೃತದ ಶಿಕ್ಷಣ, ಸಂಸ್ಕೃತದ ಮೂಲಕ ಎಲ್ಲ ನಡೀತಾ ಇತ್ತು. ಕನ್ನಡ ಮತ್ತಿತರ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್, ಪ್ರಾದೇಶಿಕ ಭಾಷೆಗಳ ಶಿಕ್ಷಣ ಮತ್ತು ಪರ್ಷಿಯನ್ ಮೂಲಕ ಬಹಳ ನಡೀತಾ ಇತ್ತು ಉತ್ತರ ಭಾರತದಲ್ಲಿ. ಆ ಶಿಕ್ಷಣ ಎಲ್ಲವನ್ನೂ ತಳ್ಳಿ ಹಾಕಿ ಇಂಗ್ಲಿಷ್ ಮೂಲಕ ಮಾತ್ರ ನಡಿಬೇಕು. ಅವಾಗ ಶುರುವಾಗಿದ್ದು, ಆಮೇಲೆ ನಮ್ಮ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಶುರುವಾಗಿದ್ದು ಇಮಿಡಿಯೇಟ್ಲಿ ಆಫ್ಟರ್ ದಟ್ 1857 ಅಲ್ಲಿ. ಮದ್ರಾಸ್ ಯೂನಿವರ್ಸಿಟಿ, ಕಲ್ಕತ್ತಾ ಯೂನಿವರ್ಸಿಟಿ, ಬಾಂಬೆ ಯೂನಿವರ್ಸಿಟಿ, ಆಮೇಲೆ ಡೆಲ್ಲಿ 1911 ಬಂತು. ಇವಾಗ 100 ವಿಶ್ವವಿದ್ಯಾಲಯಗಳಾಗಿದೆ ಅಫ್ಕೋರ್ಸ್. ಆದರೆ ಅಂದ್ರೆ ಈಗ ಸುಮಾರು 170 ವರ್ಷ ಆಯ್ತು ಅಷ್ಟೇನೆ ಇಂಗ್ಲಿಷ್ ಬಂದು. ಈ 170 ವರ್ಷಗಳಲ್ಲಿ ಎಷ್ಟು ನಮ್ಮ ನಾಗರಿಕತೆಯೇನೇ ಬದಲಾಗಿದೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದ್ದೇನೆ, ಅದರಿಂದ ಅದನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವಾಗ ನಾವು ಅವಾಗ ಅಂದ್ರೆ 1835 ನಲ್ಲಿ ತುಂಬಾ ಕಡಿಮೆ ಇತ್ತು ಇಂಗ್ಲಿಷ್ ಇಂಡಿಯಾದಲ್ಲಿ. ಇಂಗ್ಲಿಷ್ ಶಿಕ್ಷಣ ಶುರುವಾಗಿದ್ದೆ 1835 ನಂತರ. ಈ 150 ವರ್ಷಗಳಲ್ಲಿ ಇಂಗ್ಲಿಷ್ ಎಷ್ಟು ಬಲಿಷ್ಠವಾಗಿ ಮತ್ತು ಎಷ್ಟು ಪ್ರಚಲಿತವಾಗಿದೆ ಅಂತಂದ್ರೆ, ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಇಂಗ್ಲಿಷ್ ಮಾತಾಡುವ ದೇಶ ಅಂತಂದ್ರೆ ಇಂಡಿಯಾ. ಜನಗಳಿಗೆ ಗೊತ್ತಿಲ್ಲ ಇದು, ಅದನ್ನ ಪರಿಗಣಿಸಿಲ್ಲ. ಅಮೆರಿಕಕ್ಕಿಂತ ಜಾಸ್ತಿ ಜನ ಇಂಗ್ಲಿಷ್ ಮಾತಾಡೋ ಜನ ಇಂಡಿಯಾದಲ್ಲಿದ್ದಾರೆ. ಇಂಗ್ಲೆಂಡ್ಗಿಂತ ಅಫ್ಕೋರ್ಸ್, ಇಂಗ್ಲೆಂಡ್ ಒಂದು ಸಣ್ಣ ದೇಶ. ಆಸ್ಟ್ರೇಲಿಯಾ ಬಿಡಿ, ಸೌತ್ ಆಫ್ರಿಕಾ ಬಿಡಿ, ಆ ರೀತಿ ಬೇರೆ ಇಂಗ್ಲಿಷ್ ಮಾತಾಡುವ ದೇಶಗಳನ್ನು ಬಿಡಿ. ಅಂದ್ರೆ ಇಂಡಿಯಾ ಇವಾಗ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಇಂಗ್ಲಿಷ್ ಮಾತಾಡುವ ಜನಗಳನ್ನು ಉಳ್ಳ ದೇಶ. ಅದೊಂದು ಸ್ವಲ್ಪ ಯೋಚನೆ ಮಾಡೋಣ ಅದರ ಬಗ್ಗೆ. ಅದರ ಅರ್ಥ ಏನು, ಅದರ ಇಂಪ್ಲಿಕೇಶನ್ಸ್ ಏನು, ಮುಂದೆ ಏನಾಗತ್ತೆ ಅಂತ. ಆದ್ರೆ ನಾನಿವಾಗ ಅದರ ಒಂದು ಮುಖವನ್ನು ಮಾತ್ರ ಚರ್ಚಿಸಿ ಆಮೇಲೆ ನಾವು ಇದನ್ನ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಮಾಡ್ಬೋದು. ನಾನು ಚರ್ಚಿಸ್ಬೇಕಾದ ಮುಖ ಅಂತಂದ್ರೆ ಇವನ್ನೆಲ್ಲಾನು ಒಟ್ಟಿಗೆ ತರ್ತೀನಿ. ಇವಾಗ ಬಹುಭಾಷಿಕತೆ,
ಕನ್ನಡ ಮತ್ತು ಇಂಡಿಯನ್ ಇಂಗ್ಲಿಷ್. ನಾವು ಮಾತಾಡುವ ಇಂಗ್ಲಿಷ್ ಅನ್ನ ಇಂಡಿಯನ್ ಇಂಗ್ಲಿಷ್ ಅಂತ ಕರಿತೀವಿ. ಒಂದು ಕಾಲದಲ್ಲಿ ಅಫ್ಕೋರ್ಸ್ ಈ ಇಂಗ್ಲಿಷ್ ಅಮೆರಿಕದಲ್ಲಿ ಜನ ಮಾತಾಡುವ ಇಂಗ್ಲಿಷ್ಗೂ ಬಹಳ ವ್ಯತ್ಯಾಸ. ಎಷ್ಟು ವ್ಯತ್ಯಾಸ ಅಂತಂದ್ರೆ, ನಾನು ಕೋಲಾರದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಒಂದ್ 3 ಜನ ಅಮೆರಿಕನ್ಸ್ ಬಂದ್ರು, ಎಜುಕೇಶನಲ್ ಎಕ್ಸ್ಪರ್ಟ್ಸ್ ನಮ್ಮ ಹೈಸ್ಕೂಲ್ಗೆ. ನನಗೆ ಅವಾಗ ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇತ್ತು ಅಂತಂದ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ನನ್ನ ಕರೆದ್ರು ಅವ್ರ ಜೊತೆ ಮಾತಾಡು. ಅವ್ರು ಎತ್ತರಕ್ಕಿದ್ರು, ಬಿಳಿ ಬಟ್ಟೆ ಹಾಕೊಂಡಿದ್ರು, ಕೆಂಪಗಿದ್ರು, ಎಲ್ಲ ನೋಡೇನೆ ನನಗೆ ಹೆದರಿಕೆ ಆಗ್ತಾ ಇತ್ತು. ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡಿದಾಗ ನನಗೆ ಅರ್ಥವೇ ಆಗಲಿಲ್ಲ. ನನಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇತ್ತು. ನನಗೆ ಇಡೀ ಹೈಸ್ಕೂಲ್ ಅಲ್ಲೇ ಬೆಸ್ಟ್ ಅಂತ ಅಂದ್ಬಿಟ್ಟು ನನ್ನನ್ನ ನಮ್ಮ ಪ್ರಿನ್ಸಿಪಲ್ ಕರೆದಿದ್ರು ಅವ್ರ ಜೊತೆ ಮಾತಾಡೋಂತ. ಅಂದ್ರೆ ನಾನು ದಡ್ಡ ಆಗಿರ್ಲಿಲ್ಲ. ಆದ್ರೂ ಕೂಡ ನೇಟಿವ್ ಸ್ಪೀಕರ್ ಮಾತಾಡಿದ ಇಂಗ್ಲಿಷ್, ಅಮೆರಿಕನ್ ಇಂಗ್ಲಿಷ್ ನನಗೆ ಅರ್ಥವಾಗಲಿಲ್ಲ. ಬಹಳ ಮುಖ್ಯವಾದ ಮಾತು. ಅಂದ್ರೆ ನಾವು ಇಂಡಿಯಾದಲ್ಲಿ ಮಾತಾಡುವ ಭಾಷೆ ನೇಟಿವ್ ಸ್ಪೀಕರ್ ಇಂಗ್ಲಿಷ್ ಅಲ್ಲ, ಬ್ರಿಟಿಷ್ ಇಂಗ್ಲಿಷ್ ಅಲ್ಲ, ಅಮೆರಿಕನ್ ಇಂಗ್ಲಿಷ್ ಅಲ್ಲ, ಇಂಡಿಯನ್ ಇಂಗ್ಲಿಷ್. ನಮ್ಮ ಭಾಷೆ ಎಷ್ಟೋ ಸರ್ತಿ ಬೇರೆಯವ್ರಿಗೆ ಅರ್ಥನೂ ಆಗಲ್ಲ, ನೇಟಿವ್ ಸ್ಪೀಕರ್ಸ್ಗೂ ಅರ್ಥ. ಸಂವಹನೆ ಪ್ರಾಬ್ಲಮ್ಸ್ ಇರುತ್ತೆ. ಅಫ್ಕೋರ್ಸ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಬ್ಯೂಟಿಫುಲ್ ಆಗಿ ಇಂಗ್ಲಿಷ್ ಮಾತಾಡ್ತೀವಿ. ಜಾಪನೀಸ್ಗೆ ಅಥವಾ ಚೈನೀಸ್ಗೆ ಅಥವಾ ಕೊರಿಯನ್ಸ್ಗೆ ಅಥವಾ ಬೇರೆ ಬೇರೆ ದೇಶಗಳವರಿಗೆ ಕಂಪೇರ್ ಮಾಡಿದ್ರೆ ನಾವು ಬ್ಯೂಟಿಫುಲ್ ಆಗಿ ಇಂಗ್ಲಿಷ್ ಮಾತಾಡ್ತೀವಿ ಅಂತ ಹೇಳ್ತಾರೆ ಇಲ್ಲೇನೆ. ನನಗೆ 50 ವರ್ಷದಿಂದ ಗೊತ್ತಲ್ಲ ಇಲ್ಲಿ. ಆದರೂ ನಮ್ಮ ಇಂಗ್ಲಿಷ್ ನೇಟಿವ್ ಸ್ಪೀಕರ್ ಇಂಗ್ಲಿಷ್ ಅಲ್ಲ. ನಾವು ಇವಾಗ ತುಮಕೂರಿಗೆ ಬಂದು, ನಿಮ್ಮ ಕಾಲೇಜಿಗೆ ಬಂದು ನಾನು ಅಮೆರಿಕನ್ ಇಂಗ್ಲಿಷ್ ಅಥವಾ ಬ್ರಿಟಿಷ್ ಇಂಗ್ಲಿಷ್ ಮಾತಾಡಿದ್ರೆ ಎಲ್ಲರೂ ನಗ್ತಾರೆ. ಏನೇನೋ ನೋಡೋದಕ್ಕೆ ಇಂಡಿಯನ್ ತರ ಇದ್ದಾನೆ, ಇದೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ, ಏನೋ ತಾನು ಲಾಟ್ ಸಾಹಬ್ ಅಂದ್ಕೊಂಡಿದ್ದಾನ ಏನು ಅಂತ. ಮಾಮೂಲಿ ನಮ್ ತರ ಯಾಕೆ ಮಾತಾಡಕ್ ಆಗಲ್ಲ ಅವನಿಗೆ ಅಂತ. ಅಂದ್ರೆ ಆಟಿಟ್ಯೂಡ್ಸ್ ಇದೆ, ಪಾಸಿಟಿವ್ ಆಟಿಟ್ಯೂಡ್ಸ್, ನೆಗೆಟಿವ್ ಆಟಿಟ್ಯೂಡ್ಸ್ ಇರುತ್ತೆ ಆಕ್ಸೆಂಟ್. ನಮ್ಮ ಭಾಷೆ, ನಾವು ಮಾತಾಡೋ ಇಂಗ್ಲಿಷ್ ಅದೇ ನಮ್ದೇ ಆದ ಇಂಗ್ಲಿಷ್. ಅದು ಬ್ರಿಟಿಷ್ ಇಂಗ್ಲಿಷ್ಗಿಂತ ಬೇರೆ, ಅಮೆರಿಕದ ಇಂಗ್ಲಿಷ್ಗಿಂತ ಬೇರೆ. ಇನ್ಫ್ಯಾಕ್ಟ್ ಬ್ರಿಟಿಷ್ ಇಂಗ್ಲಿಷು ಅಮೆರಿಕದ ಇಂಗ್ಲಿಷ್ಗೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅವಾಗ ಅವ್ರ ಬಗ್ಗೆ ಏನು ಹೇಳಲ್ಲ ಜನ. ಆದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಮಾತಾಡಿದವರು ತಮ್ಮದೇ ಆದ ಒಂದು ಪ್ರಭೇದವನ್ನ ಉಪಯೋಗಿಸ್ಕೊಂಡ್ರೆ ಅದು ತಪ್ಪಾಗತ್ತೆ. ನಾನು ಸ್ಟೂಡೆಂಟ್ ಆಗಿದ್ದಾಗ ಶಿವಮೊಗ್ಗದಲ್ಲಾಗ್ಲಿ ಕೋಲಾರದಲ್ಲಾಗ್ಲಿ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಪ್ರಶ್ನೆಗಳು ಇರ್ತಾ ಇತ್ತು. ಕರೆಕ್ಟ್ ದಿ ಇಂಡಿಯನಿಸಮ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್, ಕರೆಕ್ಟ್ ದಿ ಎರರ್ಸ್ ಇನ್ ದ ಫಾಲೋಯಿಂಗ್. ಹೇಗೆ ಅದನ್ನೆಲ್ಲ ನೋಡಿದ್ರೆ ನಾವು ಇವತ್ತು ಆರ್ಡಿನರಿಯಾಗಿ ಉಪಯೋಗಿಸುವಂಥದ್ದು. ಉದಾಹರಣೆಗೆ ಪ್ರೀಪೋನ್ ಅಂತ ಪದ ಉಪಯೋಗಿಸ್ತೀವಿ. ವಿ ಆರ್ ಗೋಯಿಂಗ್ ಟು ಪ್ರೀಪೋನ್ ದಿಸ್ ಮೀಟಿಂಗ್ ಅಂತಂದ್ರೆ, ಅಂದ್ರೆ 8 ಗಂಟೆಗೆ ಇದ್ದಿದ್ದನ್ನ 6 ಗಂಟೆಗೆ ಮಾಡ್ತೀವಿ. ಪ್ರೀಪೋನ್ ಅನ್ನೋದ್ರಲ್ಲಿ ಏನ್ ತಪ್ಪು? ಪೋಸ್ಟ್ಪೋನ್ ಅಂತ ಹೇಳ್ಬೋದಾದ್ರೆ ಪ್ರೀಪೋನ್ ಅಂತ ಯಾಕೆ ಹೇಳ್ಬಾರ್ದು? ಅಥವಾ ಇನ್ನೊಂದು, ನಮ್ಮ ಫ್ರೆಂಡ್ ಒಬ್ರು ಒಂದು ಪುಸ್ತಕ ಬರೆದ್ರು, ನಮ್ಮಲ್ಲಿ ಒಂದು ಆರ್ಟಿಕಲ್, ನಮ್ಮಲ್ಲಿ ಒಂದು ಭಾಷಣ ಕೊಟ್ಟಿದ್ರು, ಅದು ಒಂದು ಚಾಪ್ಟರ್ ಆಗಿ ಒಂದು ಪುಸ್ತಕದಲ್ಲಿ ಬಂತು. ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದಾಗ ಅವ್ರು ಹೇಳಿದ್ರು, ಬಹಳ ಫೇಮಸ್ ಪೋಯೆಟ್ ಆಕೆ, ಎವ್ರಿಥಿಂಗ್ ಕಮ್ಸ್ ಟುಗೆದರ್ ನಾ, ಎವ್ರಿಥಿಂಗ್ ಕಮ್ಸ್ ಟುಗೆದರ್ ನಾ. ಈ ನಾನ್ ಅದು ಎಲ್ಲಿಂದ ಬಂತು? ಹಿಂದಿ. ಇಸಂಟ್ ಇಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಅದು ಬಹಳ ಕಾಂಪ್ಲಿಕೇಟೆಡ್. ಅದು ಬರೀ ಇಸಂಟ್ ಇಟ್ ಅಲ್ಲ, ಅದು ಸಬ್ಜೆಕ್ಟ್ ಅನ್ನು ನೋಡ್ಕೊಂಡು ಅದು ಪ್ಲೂರಲ್ ಆದ್ರೆ ಆರ್ಂಟ್ ದೇ ಅಂತ ಹೇಳ್ಬೇಕು, ಅದು ಪ್ರೆಸೆಂಟ್ ಟೆನ್ಸ್ ಆದ್ರೆ ಈಸಂಟ್, ಅದು ಇಲ್ಲದೆ ಇದ್ರೆ ವರ್ಂಟ್ ದೇ ಅಂತ ಹೇಳ್ಬೇಕು. ಆಮೇಲೆ ಇತ್ಯಾದಿ ಆ ರೀತಿ ಬೇಕಾದಷ್ಟಿದೆ. 2-3 ಎಲ್ಲ ಚೇಂಜಸ್ ಮಾಡಿಕೊಂಡು ಟ್ಯಾಗ್ ಕ್ವೆಶ್ಚನ್ ಅಂತ ಮಾಡ್ತೀವಿ ನಾವು ಇಂಗ್ಲಿಷ್. ಬಟ್ ಈ ನಾನ್ ಅದು ಅಥವಾ ಅಲ್ವಾ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಪರ್ಫೆಕ್ಟ್ಲಿ ರೀಸನಬಲ್, ನ್ಯಾಚುರಲ್. ಅದನ್ನ ನಾವೆಲ್ಲರೂ ಉಪಯೋಗಿಸ್ತೀವಿ. ನಾವು ಮಾತಾಡುವಾಗಲೂ ಕೂಡ
ಇಂಗ್ಲಿಷ್ನಲ್ಲಿ ಶುರು ಮಾಡಿ ಕನ್ನಡದಲ್ಲಿ ಎಂಡ್ ಮಾಡಿ ಮತ್ತೆ ಇಂಗ್ಲಿಷ್ಗೆ ಹೋಗಿ ಎಲ್ಲಾನು ಮಾಡ್ತೀರಲ್ವಾ. ಇದನ್ನ ಕೈಲಾಸಮೇನೆ ನೋಡಿದ್ರು, ಅವ್ರ ನಾಟಕಗಳಲ್ಲೇ ಮಾಡ್ತಾ ಇದ್ರು. ಉದಾಹರಣೆಗೆ ಅವ್ರು ಹಿಂಗೆ ಹೇಳ್ತಾ ಇದ್ದಿದ್ದು, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಇದು ಓಲಿಕಿಟ್ಟಿನಲ್ಲಿ ಅಂತ ಕಾಣ, ಅಥವಾ ಇನ್ನೊಂದು ತಾಳಿ ಕಟ್ಟೋ ಕೂಲಿನ, ಎರಡರಲ್ಲೊಂದು. ಕ್ಷಮಿಸು ಡಿಯರ್ ಬಾಯ್, ನಾನು ಯೂಸ್ ಮಾಡಿದ ಸ್ಟ್ರಾಂಗ್ ಲ್ಯಾಂಗ್ವೇಜ್ ಅನ್ನು ಎಷ್ಟೋ ಕಂಟ್ರೋಲ್ ಮಾಡಕ್ ನೋಡ್ದೆ, ಆದ್ರೆ ನಾನು ಎಜುಕೇಟೆಡ್ ಮ್ಯಾನ್ ಆಫ್ ಕಲ್ಚರ್ ಅನ್ನೋದನ್ನೆಲ್ಲ ಮರ್ತ್ಬಿಟ್ಟು ನನ್ನೆಲ್ಲೋ ಹಳ್ಳಿ ಕಡೆ ಹುಟ್ಟಿದ ಕಮರ್ಷಿಯಲ್ ಮೈಂಡೆಡ್ ಗಮಾರ ಅಂತ ಅನ್ಕೊಂಡು ಹೋಲಿ ಅಲಯನ್ಸ್ ಆಫ್ ಮ್ಯಾರೇಜ್ ಅರೇಂಜ್ ಮಾಡೋ ಸೇಕ್ರೆಡ್ ಅಕೇಶನ್ ಅಲ್ಲಿ ಡೌರಿ ಎಷ್ಟು ಅಂತ ಕೇಳ್ತೀಯಲ್ಲ, ನಂಗೆ ನನ್ನ ಬ್ಲಡ್ ಬಾಯ್ಲಿಂಗ್ ಪಾಯಿಂಟಿಗೆ ಬರದೇ ಇದ್ದಿದ್ದೆ. ಅವಾಗ ಜನ ನಗ್ತಾ ಇದ್ರು ಇದನ್ನ ನೋಡಿ, ಓ ಏನಿದು ತಮಾಷೆಗೆ ಬರ್ದಿದ್ದಾನು. ಬಟ್ ಇವಾಗ ನಾವು ಮಾತಾಡೋದೇ ಹಾಗೆ, ನಾವು ಇಂಗ್ಲಿಷ್ ಉಪಯೋಗಿಸೋದೇ ಹಾಗೆ, ಕನ್ನಡ ಉಪಯೋಗಿಸೋದೇ ಹಾಗೆ. ಇಂಗ್ಲಿಷು ನಮ್ಮ ಕನ್ನಡದ ಹಾಸು ಹೊಕ್ಕಾಗ್ಬಿಟ್ಟಿದೆ. ನಾವು ಬರೀ ಕನ್ನಡಿಗರಲ್ಲ, ನಾವು ಅಮೆರಿಕನ್ ಮತ್ತು ಬ್ರಿಟಿಷ್ ತರ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲಿಷು ಅಲ್ಲ, ಆದ್ರೆ ನಾವು ಇಂಡಿಯನ್ ಇಂಗ್ಲಿಷ್, ನಾವು ಕನ್ನಡ ಇಂಗ್ಲಿಷ್ ಸ್ಪೀಕರ್ಸ್. ಸೊ ಈ ಬಹುಭಾಷಿಕತೆ ಮೊದಲಿನಿಂದ ಬಂದು ನಮ್ಮಲ್ಲಿ ಬೇರು ಬಿಟ್ಟು ನಮ್ಮ ಕನ್ನಡವನ್ನು ಬಲಿಷ್ಠಗೊಳಿಸಿದೆ, ಜೊತೆಗೆ ಇಂಗ್ಲಿಷ್ ಅನ್ನು ಕೂಡ ನಮ್ಮದಾಗಿಸಿದೆ. ಇವಾಗ ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ಜನ ಇಂಗ್ಲಿಷ್ ಮಾತಾಡೋ ಜನ ಇಂಡಿಯಾದಲ್ಲಿ ಇದ್ದಾರೆ ಅಂತಂದ್ರೆ, ಇವತ್ತಲ್ಲ ನಾಳೆ ಇಂಡಿಯಾ ಆರ್ಥಿಕ ದೃಷ್ಟಿಯಿಂದ ಬಲಿಷ್ಠವಾದಾಗ ಇಡೀ ಪ್ರಪಂಚ ಇಂಡಿಯನ್ ಇಂಗ್ಲಿಷ್ ಮಾತಾಡ್ಬೋದು. ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಒಂದು 20, 30, 50 ವರ್ಷ ಆಗ್ಬೋದು ಅಷ್ಟೇನೆ. ಬೇರೆಯವರು ನಮ್ಮ ಭಾಷೆಯನ್ನೇ ಸ್ಟ್ಯಾಂಡರ್ಡ್ ಭಾಷೆ ಅಂತ ಮಾತಾಡೋದು ಶುರು ಮಾಡ್ತಾರೆ. ಇದೆಲ್ಲ ಭಾಷೆ ಬದಲಾಗೋದೇ ಹೀಗೆ. ನಾನು ಹೇಳಿದ್ನಲ್ಲ, ಇಂಗ್ಲಿಷ್ ಭಾಷೆ ಫ್ರೆಂಚ್ ಭಾಷೆಯನ್ನ ಅಳವಡಿಸಿಕೊಂಡು ಬಲಿಷ್ಠವಾಯಿತು. ನಮ್ಮ ಕನ್ನಡ ಸಂಸ್ಕೃತವನ್ನ ಅಳವಡಿಸಿಕೊಂಡು ಬಲಿಷ್ಠವಾಯಿತು. ಇಂಗ್ಲಿಷ್ ಅಳವಡಿಸಿಕೊಂಡು ಬಲಿಷ್ಠವಾಯಿತು. ಸೊ ಆ ತರ ನಮ್ಮ ಬಹುಭಾಷಿಕತೆಯ ಸಂದರ್ಭದಲ್ಲಿ ನಾವು ಭಾಷೆಯನ್ನ ನಮ್ಮ ಕನ್ನಡವನ್ನು ಅರ್ಥೈಸಿಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಒಂದು ಜಾಗತಿಕ ಸಂದರ್ಭದಲ್ಲಿ ಇದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದನ್ನ ಹೀಗೆ ಮಾಡೋದ್ರಿಂದ ನಮ್ಮ ಬೇರೆ ಮಾನವಿಕಗಳಿಗೂ ಕೂಡ ಬೇರೆ ಬೇರೆ ರೀತಿಯ ಇಂಪ್ಲಿಕೇಶನ್ಸ್ ಇದೆ. ಭಾಷೆ ಹೇಗ್ ಕಲಿಸ್ಬೇಕು, ಭಾಷೆ ಹೇಗ್ ಕಲಿಬೇಕು, ಸೈಕಾಲಜಿಗೂ ಇದಕ್ಕೂ ಏನ್ ಸಂಬಂಧ, ಹಿಸ್ಟ್ರಿಗೂ ಇದಕ್ಕೂ ಏನ್ ಸಂಬಂಧ, ಆಮೇಲೆ ನಮ್ಮ ಸೋಸಿಯಾಲಜಿಗೂ ಇದಕ್ಕೂ ಏನ್ ಸಂಬಂಧ, ನಮ್ಮ ಜಾತಿ ಪದ್ಧತಿ ಬಗ್ಗೆ ಮತ್ತೆ ನಮ್ಮ ಭಾಷೆಯ ಉಪಯೋಗದ ಬಗ್ಗೆ ಏನ್ ಸಂಬಂಧ, ಅವುಗಳನ್ನೆಲ್ಲಾನು ಡಿಸ್ಕಸ್ ಮಾಡ್ಕೊತಾ ಹೋಗ್ಬೋದು. ನಾನು ಸದ್ಯಕ್ಕೆ ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ಒಂದ್ ಸ್ವಲ್ಪ ಟೈಮ್ ಉಳಿಸೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಿಲ್ಲಿಸ್ತೀನಿ. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಸಹನೆಗೆ ತುಂಬಾ ವಂದನೆಗಳು. ಸರ್, ಧನ್ಯವಾದಗಳು ಎಷ್ಟೊತ್ತು ಮಾತಾಡಿದ್ದಕ್ಕೆ. ಮತ್ತು ತುಂಬಾ ಅರ್ಥಪೂರ್ಣವಾದಂತಹ ಸೆಷನ್ ಆಗಿತ್ತು. ಒಂದು 2 ಪ್ರಶ್ನೆಗಳು ಬಂದಿದಾವೆ ಈಗಾಗ್ಲೇ. ಎರಡೂ ಕೂಡ ಒಂದೇ ಥೀಮಿಗೆ ಸಂಬಂಧಪಟ್ಟಿರುವಂತವು, ಮಾನವಿಕ ವಿಷಯಗಳ ಉಳಿವಿಗೆ ಸಂಬಂಧಪಟ್ಟಿರುವಂತವು. ಈಗ ಎಸ್ಪೆಷಲಿ ಭಾರತದಲ್ಲಿ ನಾವು ಸೈನ್ಸ್ ಟೆಕ್ನಾಲಜಿ ಕೋರ್ಸ್ಗಳನ್ನ ಮತ್ತೆ ಕಾಮರ್ಸ್ ಕೋರ್ಸ್ಗಳನ್ನ ಇಂಗ್ಲಿಷ್ ನಲ್ಲಿ ಓದ್ತಾ ಇದ್ದೇವೆ ಹೆಚ್ಚಿನ ಸಂದರ್ಭದಲ್ಲಿ, ಕನ್ನಡ ಇಲ್ಲ. ಮಾನವಿಕ ವಿಷಯಗಳನ್ನ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ ಇವನ್ನ ಕನ್ನಡದಲ್ಲಿ ಓದ್ತಾ ಇದ್ದೀವಿ. ಇದು ಮಾನವಿಕ ವಿಷಯಗಳು ಈ ಕನ್ನಡದಲ್ಲಿ ಓದ್ತಾ ಇರೋದ್ರಿಂದ ಅಥವಾ ಸ್ಥಳೀಯ ಭಾಷೆನಲ್ಲಿ ಓದ್ತಾ ಇರೋದ್ರಿಂದಾಗಿ ಅವುಗಳ ಉಳಿವಿಗೆ ಸವಾಲಾಗ್ಬೋದಾ? ಯಾಕಂದ್ರೆ ಹೆಚ್ಚಿನ ಜ್ಞಾನ ಈಗ ಇಂಗ್ಲಿಷ್ ನಲ್ಲೇ ದೊರಕ್ತಾ ಇರುವಂತದ್ದು ನಮ್ಗೆ. ಕನ್ನಡ ಸ್ಥಳೀಯ ಭಾಷೆ ಆಗಿರೋದ್ರಿಂದಾಗಿ ಮಾನವಿಕ ವಿಷಯಗಳ ಉಳಿವಿಗೆ ಸವಾಲಾಗಬಹುದಾ ಅನ್ನುವಂಥದ್ದು ಪ್ರಶ್ನೆ. ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಇದಕ್ಕೆ ಸುಲಭವಾದ ಉತ್ತರ ಇಲ್ಲ. ಆದರೆ ನಾವು ನಮ್ಮನ್ನ ಒಂದು ಯಾವ ರೀತಿ ನಾವು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅನ್ನೋದು ಮುಖ್ಯ. ನಾವು ಎಂಥ ಜನ, ನಾವು ಕೇವಲ ಹಳ್ಳಿಗರು ಅಥವಾ ಸಣ್ಣ ಊರಿನವರು ಅಥವಾ ದೊಡ್ಡ ಊರಿನವರು ಅಥವಾ ರಾಜ್ಯಗಳವರು ಅಥವಾ ನಮ್ಮ ದೇಶದವರು ಅಥವಾ ಜಾಗತಿಕ ನಾಗರಿಕರು,
ಬೇರೆ ಬೇರೆಯ ಪ್ರತಿಯೊಬ್ಬ ಮನುಷ್ಯನು ತನಗೆ ಅಥವಾ ಗಂಡಾಗ್ಲಿ ಹೆಣ್ಣಾಗ್ಲಿ ವಿದ್ಯಾವಂತರು ಆಗ್ಲಿ ವಿದ್ಯಾವಂತರಾಗದೇ ಇರ್ಲಿ, ತಮ್ಮ ಆಸಕ್ತಿ ವಲಯಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ನೆಟ್ವರ್ಕ್ಸ್ ಮೆಂಬರ್ಸ್ ಆಗಿರ್ತಾರೆ ಅಲ್ವಾ. ಸೊ ಉದಾಹರಣೆಗೆ ರೈತರಿಗೆ ಅವ್ರದ್ದೇ ನೆಟ್ವರ್ಕ್ ಇರುತ್ತೆ, ಸಂತೆನಲ್ಲಿ ಮಾರೋರಿಗೆ ಅವ್ರದ್ದೇ ನೆಟ್ವರ್ಕ್ ಇರುತ್ತೆ, ಆಮೇಲೆ ತರಕಾರಿ ಮಾರೋರ್ಗೆ ಇರುತ್ತೆ, ಸೈಂಟಿಸ್ಟ್ ಇರುತ್ತೆ, ಕಂಪ್ಯೂಟರ್ ಸೈಂಟಿಸ್ಟ್ ಇರುತ್ತೆ, ಇತ್ಯಾದಿ ಇತ್ಯಾದಿ ಡಾಕ್ಟರ್ಗಳಿರುತ್ತೆ. ನಮ್ಮಲ್ಲೇ ಕೆಲವರು ರಾಜಕಾರಣಿಗಳು ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಅವರು ಹಿಂದಿ ಮಾತಾಡ್ತಾರೆ, ಜೊತೆಗೆ ಇಂಗ್ಲಿಷ್ ಮಾತಾಡ್ತಾರೆ, ಇತ್ಯಾದಿ. ಸೊ ನಮಗೆ ನಮ್ಮ ಆಸಕ್ತಿ ವಲಯಗಳು ಹೇಗಿರುತ್ತೋ ಅದನ್ನ ನೋಡ್ಕೊಂಡು ನಮ್ಮ ಭಾಷೆಗಳು ನಮಗೆ ಆ ಭಾಷೆಗಳು ಬೇಕಾಗತ್ತೆ ಮತ್ತು ಆ ಭಾಷೆಗಳನ್ನ ನಾವು ಕಲಿತೀವಿ. ಈಗ ಎಷ್ಟೋ ಜನ ಇಂಗ್ಲಿಷ್ ಕಲಿಯಲ್ಲ, ಬಟ್ ಹಾಗೆ ಅಂತ ಅಂದ್ಬಿಟ್ಟು ಅವ್ರೇನ್ ದಡ್ರಲ್ಲ. ಅವರು ಬೇಕಾದಷ್ಟು ಸಂಪತ್ತುಳ್ಳವರೇ ಆಗ್ಬೋದು, ಶ್ರೀಮಂತರಿರ್ಬೋದು. ಸೊ ಎಲ್ಲರೂ ಇಂಗ್ಲಿಷ್ ಕಲಿಬೇಕು ಅಂತಿಲ್ಲ, ಎಲ್ರೂ ಲ್ಯಾಟಿನ್ ಕಲಿಬೇಕು ಅಂತಿಲ್ಲ, ಅಥವಾ ಎಲ್ಲರೂ ಅಮೆರಿಕಕ್ಕೆ ಹೋಗ್ಬೇಕು ಅಂತಿಲ್ಲ. ಸೊ ನಮ್ಮಲ್ಲೇನೆ ಬೇಕಾದಷ್ಟು ಅವಕಾಶಗಳಿರುತ್ತೆ. ಸೊ ಹಾಗಾಗಿ ಈ ಮಾನವಿಕಗಳಲ್ಲಿ ಆಸಕ್ತಿ ಇರೋರು ಅವರು ಕೂಡ ಇಂಗ್ಲಿಷ್ ಕಲಿಬೇಕು. ಯಾಕೆಂದ್ರೆ ಈಗ ಪ್ರಪಂಚದಲ್ಲಿ ಈ ಪ್ರಪಂಚ ಯಾವ ದೇಶನೋ ಯಾವ ಭಾಷೆನೂ ಕೂಡ ಮಂಡೂಕವಾಗಿರೋದಕ್ಕೆ ಸಾಧ್ಯವಿಲ್ಲ. ಸಿದ್ಧಾಂತಗಳು ಅಂದ್ರೆ ಥಿಯರೀಸ್, ಸಂಶೋಧನೆ ನೋಡಿದಾಗ ಎಲ್ಲ ಥಿಯರೀಸ್ ಕೂಡ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರುತ್ತೆ. ಈಗ ನಾನು ಲಿಂಗ್ವಿಸ್ಟಿಕ್ಸ್ ಆಗ್ಲಿ, ಹಿಸ್ಟ್ರಿ ಆಗ್ಲಿ, ಅಥವಾ ಸೋಸಿಯಾಲಜಿ ಆಗ್ಲಿ, ಎಕನಾಮಿಕ್ಸ್ ಆಗ್ಲಿ ಸ್ಟಡಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬರೀ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಿಸಿದ ಎಕನಾಮಿಕ್ಸ್ ಅನ್ನು ಮಾಡಿದ್ರೆ ಸಾಲದು. ನಾನು ಆ ಶಿವಮೊಗ್ಗಕ್ಕೆ ಸಂಬಂಧಿಸಿದ ಎಕನಾಮಿಕ್ಸ್ ಮಾಡಿದ್ರು ಕೂಡ ಅದನ್ನ ಜಾಗತಿಕ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ನಾನು ಸ್ಟಡಿ ಮಾಡ್ಬೇಕು. ಆ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಟು ಸ್ಟಡಿ ಮಾಡ್ಬೇಕು. ಅದೇ ನಿಜವಾದ ಸ್ಟಡಿ. ಇದನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಬರೀ ಒಂದು ಕೇಸ್ ಸ್ಟಡಿ ಆಗ್ಬಿಡುತ್ತೆ, ಎಕ್ಸಾಂಪಲ್ ಆಗುತ್ತೆ, ಒಂದು ಫುಟ್ ನೋಟ್ ಅಲ್ಲಿ ಬರೀತಾರೆ ಅಷ್ಟೇ. ಶಿವಮೊಗ್ಗದಲ್ಲಿ ಹೀಗಾಯ್ತು ಅಂತ ಅಷ್ಟು ಸಾಲದು. ಸೊ ಅಂದ್ರೆ ನಾವು ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ, ನಾವು ಸರಿಯಾಗಿ ಇಡೀನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಈ ಪ್ರಪಂಚದ ಸಿದ್ಧಾಂತಗಳ ಜೊತೆಗೆ ಅದನ್ನ ಸಮ್ಮಿಳಿತಗೊಂಡು ಅದನ್ನ ವಿಮರ್ಶೆ ಮಾಡಿ ಅದು ಯಾವ್ದು ಸರಿ ಯಾವ್ದು ಸರಿಯಲ್ಲ ಅಂತ ನಮ್ದೇನೆ ಶ್ರೇಷ್ಠವಾಗಿರ್ಬೋದು ಅದನ್ನ ತಿಳಿಸ್ಕೊಡ್ಬೇಕು. ಅದು ಹೇಗೆ ತಿಳಿಸ್ಕೊಡೋದು? ಎರಡೂ ಭಾಷೆ ಬೇಕಾಗತ್ತೆ. ಸೊ ಅದರಿಂದ ನೀವು ಬರೀ ಮಾನವಿಕಗಳನ್ನೇ ಓದಿದ್ರೆ, ಸ್ಟೆಮ್ ಸಂಬಂಧಿಸಿದಂತ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಮೆಡಿಸಿನ್ ಅವುಗಳನ್ನು ನೋಡಿದ್ರು ಕೂಡ ಬೇರೆ ಬೇರೆ ಭಾಷೆಗಳು ಬೇಕಾಗತ್ತೆ. ಇವತ್ತಿನ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಈಗ ಮಾನವಿಕಗಳನ್ನೇ ಉದ್ಧಾರ ಆಗ್ಬೇಕಾದ್ರೆ, ಒಂದು ಜಾಗತಿಕ ಇಂಪ್ಯಾಕ್ಟ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಮೂಲಕ ಮಾಡ್ಬೇಕಾಗತ್ತೆ. ಸೊ ಅದನ್ನು ನಾವು ಒಪ್ಪಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಶಕ್ತಿ ಬೆಳವಣಿಗೆಗೋಸ್ಕರ ಉಪಯೋಗಿಸ್ಕೋಬಹುದು ಅಂತ ಅನ್ಸುತ್ತೆ. ಸರ್, ಹಾಗೆ ಇನ್ನೊಂದು ಸಣ್ಣ ಪ್ರಶ್ನೆ ಅಷ್ಟೇ. ಈಗ ಭಾಷೆಯನ್ನ ಜಾಗತಿಕವಾಗಿರುವಂತ ಇಂಗ್ಲಿಷ್ ನ ಇನ್ಫ್ಲೂಯೆನ್ಸ್ ಅನ್ನ ತಮ್ಮದಾಗಿಸ್ಕೊಳ್ಳುವಂಥದ್ದು, ಭಾಷೆಯನ್ನ ನಮ್ಮದಾಗಿಸ್ಕೊಳ್ಳುವಂಥದ್ರ ಬಗ್ಗೆ ಮಾತಾಡಿದ್ರಿ. ಆದ್ರೆ ಸಾಮಾನ್ಯವಾಗಿ ಭಾಷೆಯ ಇನ್ಫ್ಲೂಯೆನ್ಸ್ ಹೆಚ್ಚಿನ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವೂ ಕೂಡ ಆಗಿರ್ತದೆ. ಉದಾಹರಣೆಗೆ ನೀವು ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಸಂಬಂಧ, ಅಥವಾ ಇಂಗ್ಲಿಷ್ ಮತ್ತೆ ಕನ್ನಡದ ನಡುವಿನ ಸಂಬಂಧ, ನಮಗೆ ಅದು ಕಲೋನಿಯಲಿಸಂ ನಿಂದ ಬಂದಿರುವಂತದ್ದು. ಸೊ ಒಂದು ಭಾಷೆ ಇನ್ನೊಂದು ಭಾಷೆಯ ಮೇಲೆ ಯಜಮಾನ್ಯ ಸಾಧಿಸುವಂತ ಸಂದರ್ಭ ಕೂಡ ಇರ್ತದೆ. ಈ ಸವಾಲನ್ನ ಎದುರಿಸೋದು ಹೇಗೆ? ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅಂತ ಅನ್ನೋದು ಮುಖ್ಯ. ಇವಾಗ ಅದನ್ನ ಆ ಯಜಮಾನಿಕೆಯನ್ನು ಒಪ್ಕೊಳ್ಬೇಕಾಗಿಲ್ಲ, ಅದನ್ನ ಉಪಯೋಗಿಸ್ಕೋಬೇಕು ಅಷ್ಟೇನೆ. ಇವಾಗ ಇಂಗ್ಲಿಷ್ ಯಜಮಾನ ಭಾಷೆ ಅಲ್ಲ ನಮ್ಮದು. ಇವಾಗ ಇಂಗ್ಲಿಷ್ ಇದು ವಸಾಹತುಶಾಹಿ ಮುಗಿದ ಮೇಲೂ ಕೂಡ ನಾವು ಬೇಕಂತ ಇಂಗ್ಲಿಷ್ ಅನ್ನು ಉಪಯೋಗಿಸ್ಕೊಂಡಿದೀವಿ. ಅಷ್ಟೇ ಅಲ್ಲದೇನೆ ವಸಾಹತುಶಾಹಿ ಮುಗಿದ ಮೇಲೇನೆ ನಮ್ಮ ಇಂಗ್ಲಿಷ್ ಇನ್ನೂ ಹೆಚ್ಚು ಬೆಳೆದಿದೆ ಈ ಕಳೆದ 70 ವರ್ಷ. ಯಾಕೆ ಅಂದ್ರೆ ನಾವು ಬುದ್ಧಿವಂತರು ಅಂತ ಅರ್ಥ, ಉಳ್ಳುಗಳಲ್ಲ ಅಂತ. ಉಳ್ಳುಗಳಾಗಿದ್ರೆ ಏನ್ ಮಾಡ್ತಿದ್ವಿ? ಆ ವಸಾಹತು ಭಾಷೆ ಅದು ಬೇಡ, ಅದು ಸತ್ರು ಬೇಕಾಗಿಲ್ಲ ನಮ್ಗೆ, ನಾವು ನಮ್ಮ ದೇಶದಲ್ಲಿ ನಮ್ಮ ಭಾಷೆಯ ಮೂಲಕನೇ ಇರ್ತೀವಿ ಅಂತ ಹಾಗೆ ಇರ್ತೇವೆ. ನಾವು ಮಾಡ್ಲಿಲ್ಲ ಹಾಗೆ. ಯಾಕೆ? ನಾವು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಅನ್ನೋದ್ರ ಅದರ ಸತ್ಯ ಅದನ್ನ ಕಲ್ತ್ಕೊಂಡ್ವಿ. ನಾವು ಅದನ್ನ ಅರಿತುಕೊಂಡ್ವಿ ಮತ್ತು ಕಲಿತುಕೊಂಡ್ವಿ. ಅದರಿಂದ ಏನಂದ್ರೆ, ಇವಾಗ ಉದಾಹರಣೆಗೆ ಒಂದು ಕಾರ್ ಇದೆ ಅಂತ, ಆ ಕಾರ್ ಜರ್ಮನಿನವ್ನ್ ಮಾಡ್ಲಿ ಅಥವಾ ಇಂಗ್ಲೆಂಡ್ ನವ್ನ್ ಮಾಡ್ಲಿ, ಜಪಾನ್ ನವ್ನ್ ಮಾಡ್ಲಿ, ಯಾರು ಮಾಡಿದ್ರೆ ಏನು,
ಇಲ್ಲಿಂದ ಅಲ್ಲಿಗೆ ಹೋಗೋದು ಮುಖ್ಯ ನಮ್ಗೆ. ಅದನ್ನ ಕಲ್ತ್ಕೊಂಡು ಅದನ್ನ ಹೆಂಗ್ ಮಾಡಿದ್ರು ಅಂತ ಕಲ್ತ್ಕೊಂಡು ಅದಕ್ಕಿಂತ ಚೆನ್ನಾಗಿ ಬೇರೆ ದೊಡ್ಡ ಕಾರ್ ಮಾಡೋದು ನಮ್ಮ ಉದ್ದೇಶ. ಸೊ ಅದರಿಂದ ಇಂಗ್ಲಿಷ್ ಅನ್ನ ಉಪಯೋಗಿಸ್ಕೊಂಡು ಇಂಗ್ಲಿಷ್ನವ್ರಿಗಿಂತ ಚೆನ್ನಾಗಿ ಇಂಗ್ಲಿಷ್ ಅನ್ನು ಉಪಯೋಗಿಸ್ಕೋಬಹುದು, ಅಂದ್ರೆ ನಮ್ಮ ಇಂಗ್ಲಿಷ್. ಸೊ ಅದರಿಂದ ಇದು ಯಜಮಾನ್ಯ ಅಂತ ನಾವು ಪರಿಗಣಿಸ್ಬೇಕಾಗಿಲ್ಲ, ಅವಕಾಶ ಅಂತ ಪರಿಗಣಿಸ್ಬೇಕು. ನಮ್ಮ ಇಂಡಿಯಾದವರೆಲ್ಲರೂ ಕೂಡ ಇಂಗ್ಲಿಷ್ ಅನ್ನು ಕಲಿಯೋದ್ರ ಮೂಲಕ ಇನ್ನೂ ದೊಡ್ಡವರು ಆಗ್ತಾರೆ ಅಂತ ನಾನು ಹೇಳ್ತಾರೆ. ಇನ್ನು ಶ್ರೀಮಂತರಾಗ್ತೀವಿ ನಾವು, ಇನ್ನು ಹೆಚ್ಚು ಪ್ರಗಲ್ಭವಾಗಿ ಯೋಚನೆ ಮಾಡಿ ಇಡೀ ಪ್ರಪಂಚನ ನಾವು ಇಂಗ್ಲಿಷ್ ಮೂಲಕ ಕಲ್ತ್ಕೋಬಹುದು. ನಾವು ಒಂದು ಕಾಲದಲ್ಲಿ ನಾವು ಸಂಸ್ಕೃತದ ಮೂಲಕ ಕಲಿತಾ ಇದ್ವಿ, ಅಥವಾ ಫಾರ್ಸಿ ಮೂಲಕ ಕಲಿತಾ ಇದ್ವಿ, ಇತ್ಯಾದಿ ಇತ್ಯಾದಿ. ಹಾಗೆ ಇವಾಗ ನಾವು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋದೆಲ್ಲಾನು ಇಂಗ್ಲಿಷ್ ಮೂಲಕ ಬರ್ತಾ ಇರೋದ್ರಿಂದ ಅದನ್ನ ಕಲ್ತ್ಕೋಬೇಕು. ಅದನ್ನ ಕಲ್ತ್ಕೊಂಡು ಅದನ್ನ ನಮ್ಮ ಭಾಷೆಗಳನ್ನ ಹೆಚ್ಚು ಶ್ರೀಮಂತಗೊಳಿಸಿ ಇನ್ನು 50 ವರ್ಷ ಆದ್ಮೇಲೆ ಇಂಗ್ಲಿಷ್ ಬೇಡದೇ ಇರ್ಬೋದು, ಬೇಡ ಬಿಡಿ, ಅಷ್ಟೊತ್ತಿಗೆ ನಮ್ಮ ಭಾಷೆನೇ ದೊಡ್ಡದಾಗತ್ತೆ, ಬೇರೆಯವ್ರು ನಮ್ಮ ಭಾಷೆ ಕಲಿತಾರೆ. ನಮ್ಮ ಭಾಷೆ ಒಳಗೆ ಆ ತರ ಇನ್ವೆನ್ಷನ್ಸ್, ಇಂಪಾರ್ಟೆನ್ಸ್, ಇವಾಗ ಸೈನ್ಸ್ ಟೆಕ್ನಾಲಜಿ ಮತ್ತು ಮೆಡಿಸಿನ್ ಡಿಸ್ಕವರೀಸ್ ಆಗ್ತಾ ಇದೆಯಲ್ಲ ಬೇರೆ ಭಾಷೆ, ಇಂಗ್ಲಿಷ್ ಸಂಬಂಧಿಸಿದ ಭಾಷೆಗಳಲ್ಲಿ. ಅದೇ ರೀತಿ ನಮ್ಮಲ್ಲೂ ಆಗೋದಕ್ಕೆ ಶುರುವಾದಾಗ ಜನ ನಮ್ಮ ಭಾಷೆ ಕಲಿತಾರೆ. ಸೊ ಅದರಿಂದ ಬೇರೆ ಭಾಷೆ ಕಲಿಯೋದು ಯಾಜಮಾನಿಕೆಯ ಕುರುಹು ಅಥವಾ ನಮ್ಮನ್ನ ಸಣ್ಣದಾಗಿಸುತ್ತೆ ಅಂತ ಅನ್ನೋದು ತಪ್ಪು. ನನಗನ್ಸೋದು ಬೇರೆ ಭಾಷೆ ಕಲಿಯೋದು ದೊಡ್ಡತನದ ಲಕ್ಷಣ ಅಂತ, ಒಂದು ಮನಸ್ಸನ್ನ ವಿಕಸಿಸಗೊಳಿಸ್ಕೊಳ್ಳುವಂತ ಲಕ್ಷಣ. ಅದನ್ನ ನಾವು ತಿಳ್ಕೋಬೇಕು. ಅದರಿಂದ ನಮಗೆ ಒಳ್ಳೇದು ಹೊರತು ಅದು ತಪ್ಪು ಅಂತ, ಅಥವಾ ಅದರಿಂದ ನಮ್ಮ ಇದು ಸ್ವಂತಿಕೆಗೆ ಧಕ್ಕೆ ಆಗತ್ತೆ ಅಂತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್ ಧನ್ಯವಾದಗಳು. ಸಮಯ ಹೆಚ್ಚಾಗಿರೋದ್ರಿಂದ ಬೇರೆ ಪ್ರಶ್ನೆಗಳನ್ನು ತಗೊಳ್ಲಿಕ್ಕೆ ಆಗ್ತಿಲ್ಲ. ಹೌದು, ಆದ್ರೆ ಬೇರೆ ಪ್ರಶ್ನೆಗಳು ಬಂದಾಗ ನಿಮಗೆ ವಾಟ್ಸಪ್ ಅಥವಾ ಮೇಲ್ ಮಾಡಿ ಅದನ್ನ ಕಳಿಸಿ ನೀವು ಬಿಡುವಿದ್ದಾಗ ಉತ್ತರ ಕೊಡೋ ಇದನ್ನ ಮಾಡ್ಕೋತೀವಿ. ಇಷ್ಟು ಹೊತ್ತು ನಮ್ ಜೊತೆಗೆ ಮಾತಾಡಿದಿರಿ. ನಮ್ಮ ಈ ಕಿರು ವೇದಿಕೆಗೆ ಬಂದು ನಿಮ್ಮಂತ ಬಹುಶ್ರುತ ವಿದ್ವಾಂಸರು ಮಾತಾಡಿದ್ರಿ. ನಿಮಗೆ ಅನಂತ ಧನ್ಯವಾದಗಳು. ನಮ್ಮ ಕಾಲೇಜಿನ ಪರವಾಗಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ತುಂಬಾ ಥ್ಯಾಂಕ್ಸ್. ನನಗೂ ಬಹಳ ಸಂತೋಷ ನಿಮ್ಮ ಜೊತೆ ಈ ರೀತಿ ಸಂವಾದ ನಡೆಸೋದಕ್ಕೆ ಸಾಧ್ಯವಾಗಿದ್ದು. ಯಾಕೆಂದ್ರೆ ನಾನು ಹೇಳ್ದಂಗೆ ನಾನು ಸಣ್ಣ ಊರುಗಳಲ್ಲಿ ಬೆಳೆದವನು, ನಿಮ್ಮಂತವನು, ನಿಮ್ಮವನು. ಸೊ ಅದರಿಂದ ನಿಮ್ಮಲ್ಲಿ ಇವಾಗ ಇದನ್ನ ಕೇಳಿದ ಯಾರಾದ್ರೂ ಸ್ವಲ್ಪ ಇದರಿಂದ ಒಂದು ಉತ್ಸಾಹಗೊಂಡ್ರೆ ಮತ್ತು ಇದು ಇನ್ಸ್ಪೈರ್ ಆದ್ರೆ ಈ ಭಾಷೆಗಳ ಬಗ್ಗೆ ಅಥವಾ ಈ ಭಾಷಾ ವಿಜ್ಞಾನದ ಬಗ್ಗೆ ಅಥವಾ ಈ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಆದ್ರೆ ಅಷ್ಟೇ ಸಾಕು ನಮ್ಗೆ. ಅದೇ ಒಂದು ದೊಡ್ಡ ಬಹುಮಾನ ನಮ್ಗೆ. ಈ ರೀತಿಯ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಮತ್ತು ಈ ಒಳ್ಳೆಯ ಕೆಲಸ ಮಾಡ್ತಾ ಇರೋದಕ್ಕೆ ನಿಮಗೆ ನನ್ನ ಅಭಿನಂದನೆಗಳು. ನನ್ನ ಇಮೇಲ್ ಅಡ್ರೆಸ್ ಕೊಡ್ತೀನಿ, ಅದನ್ನ ಯಾರು ಬೇಕಾದ್ರೂ ನನಗೆ ಇಮೇಲ್ ಮಾಡ್ಬೋದು. ಅದು s.sridhar SRIDHAR. So s.sridhar@stonybrook STONYBROOK.edu. ಸೊ ಅದನ್ನ ಚಾಟ್ ಒಳಗೆ ಹಾಕ್ತೀನಿ. ಸೊ ನೀವು ಅದನ್ನ ಫೀಲ್ ಫ್ರೀ ಟು ರೈಟ್ ಟು ಮೀ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲದಕ್ಕೂ. So please stay in touch with me and I'll be happy to be in contact with you. ಖಂಡಿತ ಸರ್, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ತಮ್ಮ ಉಪನ್ಯಾಸ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಅನಂತ ಧನ್ಯವಾದಗಳು ತಮಗೆ. Thank you. I wish we had more time for discussion, but we can do it another time. ನಾನು ನಿಮ್ಮವರು ತುಂಬಾ ಖುಷಿ ಕೊಡ್ತು ಸರ್. ಅದ್ ನಿಜ ಅಲ್ವಾ? ಅದು ಖಂಡಿತ ತಮ್ಮ ದೊಡ್ಡತನ ಸರ್. ಇಲ್ಲ ಹಾಗೇನಿಲ್ಲ, ನಿಮ್ಮ ದೊಡ್ಡತನ ನಾನು ಕೇಳಿದ್ದು. ಥ್ಯಾಂಕ್ ಯು. ಸರ್ ನೀವು ಲೀವ್ ಮೀಟಿಂಗ್ ಕೊಡಬಹುದು ಇಲ್ಲಿ? ಹೌದಾ? ನಾನು ಇದನ್ನ ಕ್ವೆಶ್ಚನ್ ಸ್ವಲ್ಪ ನೋಡ್ಬಿಡ್ತೀನಿ. ಸರ್ ಓಕೆ, ಆಯ್ತು ಸರ್. ನಾನು ಲೀವ್